ತೀಕ್ಷ್ಣ ಅಂದ್ರೆ ಬಟ್ 25 ವರ್ಷ ಜರ್ನಿ ಹೇಗಿತ್ತು ನಮ್ಮ ಹೂವೆ ಹೂವೆ ಆಗ್ಲಿ ಮಲ್ಲ ಸಾಂಗ್ಸ್ ಆಗ್ಲಿ ಸೊ ಅದೆಲ್ಲ ಇವತ್ತು ಕೂಡ ಜನ ಜ್ಞಾಪಕ ಇಟ್ಟಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಲವ್ ಸ್ಟೋರಿ ಸಿನಿಮಾದಲ್ಲಿ ನೋಡಿ ಈಗ ಪ್ರಯೋಗಾತ್ಮಕ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ. ಬುದ್ಧಿವಂತರಿಗೆ ಯೂಸ್ ಮಾಡ್ತಾರೆ ಆ ಕ್ಯಾರೆಕ್ಟರ್ ಕೂಡ. ಬರೀ ಇಂಗ್ಲಿಷ್ ಆಗಿದೆ, ಸ್ಟೈಲಿಶ್ ಆಕ್ಷನ್ ಸ್ಕ್ರಿಪ್ಟ್. ಸೆಟ್ ಹುಡುಗ ಒಬ್ಬ ಡೈರೆಕ್ಟರ್ ಆಗ್ತಾರೆ. ಹೊಸಬ್ರ ಹತ್ರ ಒಂದು ಪ್ಯಾಷನ್ ಇರುತ್ತೆ, ಒಂದು ಫೈರ್ ಇರುತ್ತೆ, ಏನಾದ್ರು ಒಂದು ಮಾಡಿ ಸಾಧಿಸ್ಬೇಕು. ಅದು ನಂಗೆ ತುಂಬಾ ಖುಷಿ ಕೊಡುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇದು ಎಸ್ ಟಿವಿ. ನಾನು ವಿಶ್ವಪ್ರಕಾಶ್ ಟಿ ಮಲ್ಗೊಂಡ್. ಇವತ್ತು ನನ್ನ ಜೊತೆಗೆ ವಿಶೇಷ ವ್ಯಕ್ತಿ ಇದ್ದಾರೆ, ವಿಶೇಷ ಸಂದರ್ಶನ ಕೊಡುವುದು. ಇವರು ಹುಟ್ಟಿ ಬೆಳೆದಿದ್ದೆಲ್ಲ ಕಲ್ಕತ್ತಾದಲ್ಲಿ, ಆದರೂ ಕೂಡ ಜೀವನ ಮತ್ತು ಸಾಧನೆ ಮಾಡಿರಲ್ಲ ಕರ್ನಾಟಕದಲ್ಲಿ. ಎಷ್ಟೋ ಸಿನಿಮಾ ಮೂಲಕ ಹೂವೆ ಹೂವೆ ಅಂದ್ಕೊಂಡು ಕನ್ನಡ ಇಂಡಸ್ಟ್ರಿ ಎಂಟ್ರಿ ಕೊಟ್ಟು ಇವರು ಸುದೀರ್ಘ 25 ವರ್ಷಗಳ ಕನ್ನಡ ಚಿತ್ರ ತಮ್ಮ ಸೇವೆ ಸಲ್ಲಿಸಿ ಈಗ 50ನೇ ಸಿನಿಮಾದಲ್ಲಿ ಅಭಿನಯ ಮಾಡ್ತಿದ್ದಾರೆ. ಇವರು ಬೇರೆ ಯಾರೂ ಅಲ್ಲ, ಭಾರತೀಯ ಕನ್ನಡ ಚಿತ್ರಗ ಕಂಡಂಥ ಉಪೇಂದ್ರ ಅವರ ಧರ್ಮಪತ್ನಿ, ಬುದ್ಧಿವಂತರಿಗೆಲ್ಲ ಬುದ್ಧಿ ಹಲೋ ಪ್ರಿಯಾಂಕಾ ಮೇಡಮ್ ಅವರು. ಇವತ್ತು ಅವರ ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾ ಬಗ್ಗೆ, ಹಲವು ವಿಚಾರಗಳ ಬಗ್ಗೆ, ಇತ್ತೀಚಿನ ದಿನಮಾನಗಳಲ್ಲಿ ನಡೀತಾ ಇರುವ ಸಿನಿಮಾ ವಿಚಾರಗಳಾಗಿರ್ಬೋದು, ವಿಶೇಷವಾಗಿ ಡಿಟೆಕ್ಟಿವ್ ತೀಕ್ಷ್ಣ ಬಗ್ಗೆ ಇವತ್ತು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಚೆನ್ನಾಗಿದ್ದಾರೆ ಮೇಡಮ್? ಹಾ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್. ನೇರವಾಗಿ ಪ್ರಶ್ನೆಗೆ ಬರ್ತೀನಿ ಮೇಡಮ್. ಡಿಟೆಕ್ಟಿವ್ ತೀಕ್ಷ್ಣ ಅಂದ್ರೆ ಏನು ಮೇಡಮ್? ಡಿಟೆಕ್ಟಿವ್ ತೀಕ್ಷ್ಣ ಅಂದ್ರೆ ನಮ್ಮ ಪಾತ್ರ ಹೆಸರೇ ತೀಕ್ಷ್ಣ. ಅವ್ರು ಡಿಟೆಕ್ಟಿವ್ ಆಗಿದ್ದಾರೆ ಮೂವಿನಲ್ಲಿ. ಸೊ ಇದು ಒಂದು ಡಿಟೆಕ್ಟಿವ್ ಕಥೆ, ಒಂದು ಫೀಮೇಲ್ ಪ್ರಧಾನ ಡಿಟೆಕ್ಟಿವ್ ಕಥೆ. ಸೊ ಇದರಲ್ಲಿ ಒಂದು ಜರ್ನಿ ಇದೆ, ಈ ತೀಕ್ಷ್ಣ ಹೇಗೆ ತೀಕ್ಷ್ಣ ಆಗುತ್ತೆ ಅಂತ. ಅದ್ರ ಜೊತೆಲಿ ಹಲವಾರು ಕೇಸ್ಗಳು ಇರುತ್ತೆ, ಅದನ್ನ ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ಮೊದಲ ಬಾರಿ ನಾವು ಕನ್ನಡ ಚಲನಚಿತ್ರದಲ್ಲಿ ಒಂದು ಫೀಮೇಲ್ ಡಿಟೆಕ್ಟಿವ್ ಕಥೆ ಮಾಡಿದೀವಿ. ಸೊ ಅದು ನನ್ನ 50ನೇ ಚಿತ್ರನೂ ಆಗ್ಬಂತು. ಸೊ ತುಂಬಾ ಆಕ್ಟ್ ಆಗಿತ್ತು ಅಂತ ಅನ್ಸುತ್ತೆ. ಇತ್ತೀಚಿನ ದಿನಮಾನಗಳಲ್ಲಿ ಮಹಿಳಾ ಪ್ರಧಾನ ಸಿನಿಮಾಗಳು ಬರ್ತಾ ಇದ್ದಾವೆ, ಅಂದರೆ ಬೇರೆ ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ. ಸೊ ಒನ್ ಟೈಮಲ್ಲಿ ಮಹಿಳೆಯರು ಅಂತಂದ್ರೆ ಮಾಲಾಶ್ರೀ ಅವರೆಲ್ಲ ಇದ್ರು, ಆ ಒಂದು ಸ್ಟಾರ್ ನಟಿಯವರು. ಈಗ ಇತ್ತೀಚೆಗೆ ಅಂದರೆ ಹಿಂದಿರುವ ಉಗ್ರಾವತಾರ ಸಿನಿಮಾ ಆಗಿರ್ಬೋದು, ಈಗ ಡಿಟೆಕ್ಟಿವ್ ತೀಕ್ಷ್ಣ, ಎಲ್ಲೊಂದು ಕಡೆ ಮೇಡಮ್ ಅವಾಗ ತುಂಬ ಲವ್ ಸ್ಟೋರಿ ಸಿನಿಮಾದಲ್ಲಿ ನೋಡಿ ಈಗ ಒಂಥರ ಏನು ಡಿಟೆಕ್ಟಿವ್ ಆಗಿ ಮಾಡ್ತಿದ್ದಾರೆ, ಏನೋ ಪ್ರಯೋಗಾತ್ಮಕ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಏನೋ ಅಂತ. ಸೊ ಹೇಗಿತ್ತು ಮೇಡಮ್ ಅದು ಅನುಭವ, ಅಂದರೆ ಯಾವ ರೀತಿ? ಖಂಡಿತ. ಆ್ಯಕ್ಚುಲಿ ಬರೀ ಆ್ಯಕ್ಷನ್ ಅಲ್ಲ, ನಾನು ಬೇರೆ ಜಾನರ್ಸು ಮಾಡ್ತಾ ಇದ್ದೀನಿ. ಬಟ್ ಇದು ಉಗ್ರಾವತಾರದ ನಂತರ ಈ ಮೂವಿ ನನಗೆ ಸಿಕ್ತು. ಆ್ಯಕ್ಚುಲಿ ರಘು ಉಗ್ರಾವತಾರದಲ್ಲಿ ವರ್ಕ್ ಮಾಡಿದ್ದು ನಮ್ಮ ಡೈರೆಕ್ಟರ್, ಅಲ್ಲಿಂದನೇ ಪರಿಚಯ. ಸೊ ಅಲ್ಲಿ ಈ ಸ್ಕ್ರಿಪ್ಟ್ ನನಗೆ ಹೇಳಿದ್ರು, ಈ ಥರ ಒಂದು ಸ್ಕ್ರಿಪ್ಟ್ ಇದೆ ಮೇಡಮ್, ಇದು ಸ್ವಲ್ಪ ಸ್ಟೈಲಿಶ್ ಆಗಿದೆ, ಸ್ಟೈಲಿಶ್ ಆ್ಯಕ್ಷನ್ ಸ್ಕ್ರಿಪ್ಟು, ಬಟ್ ಬುದ್ಧಿವಂತರಿಗೆ ಯೂಸ್ ಮಾಡ್ತಾರೆ ಆ ಕ್ಯಾರೆಕ್ಟರ್ ಕೂಡ, ಬರೀ ಫಿಸಿಕಲ್ ಆ್ಯಕ್ಷನ್ ಇಲ್ಲ, ಒಂಥರ ಈ ಥರ. ಸೊ ನನಗೆ ಚಿಕ್ಕ ವಯಸ್ಸಿನ ಡಿಟೆಕ್ಟಿವ್ ಸ್ಟೋರೀಸ್ ತುಂಬ ಇಷ್ಟ. ಬೆಂಗಾಲಲ್ಲಿ ಬ್ಯೋಮಕೇಶ್ ಬಕ್ಷಿ, ಫೆಲೂದಾ, ಆಮೇಲೆ ನ್ಯಾನ್ಸಿ ಡ್ರೂ, ಶರ್ಲಾಕ್ ಹೋಮ್ಸ್, ಇಂಥ ಬುಕ್ಸ್ಗಳು ನಾನು ತುಂಬ ಓದ್ತಿದ್ದೆ. ಸೊ ಈ ಒಂದು ಜಾನರ್ ನಾನು ಮಾಡಿರಲಿಲ್ಲ. ಸೊ ಅವ್ನು ನನಗೆ ಅಪ್ರೋಚ್ ಮಾಡಿದಾಗ ನನಗೆ ಸ್ಕ್ರಿಪ್ಟ್ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ಸೊ ನನ್ನ ಪ್ರತಿಯೊಂದು ಆ್ಯಕ್ಚುಲಿ ಆಲ್ಮೋಸ್ಟ್ ಚಿತ್ರಗಳೆಲ್ಲ ಬೇರೆ ಬೇರೆ ಜಾನರ್ಲಿನೇ ನಾನು ಟ್ರೈ ಮಾಡ್ತೀನಿ ಆಯ್ಕೆ ಮಾಡೋಕ್ಕೆ. ಸೊ ಇದಕ್ಕಿಂತ ಮುಂಚೆ ಸೆಪ್ಟೆಂಬರ್ 21 ಅಂತ ಬಂದಿತ್ತು, ಅದರಲ್ಲಿ ಅವಾರ್ಡ್ ಬಂದಿತ್ತು. ಅದು ಒಂದು ಕೇರ್ ಗಿವರ್ ಪಾತ್ರ, ಅದು ಪೂರ್ತಿ ಮೇಕಪ್ ಇಲ್ಲದೆ ಇತ್ತು, ಒಂದು ತಮಿಳ್ ಬ್ರಾಹ್ಮಣ್ ಕೇರ್ ಗಿವರ್ ಕ್ಯಾರೆಕ್ಟರ್. ಸೊ ಕ್ಯಾರೆಕ್ಟರ್ಗೆ ತಕ್ಕಂತ ಇರಬೇಕು, ಆಮೇಲೆ ಮೂವೀಸ್ ಬೇರೆ ಥರ ಬರಬೇಕು, ಆಮೇಲೆ ಆಡಿಯನ್ಸಸ್ಗೆ ಕೂಡ ಖುಷಿ ಆಗಬೇಕು, ಆ ಥರ ಒಂದು ಪ್ರಯತ್ನ ಇರುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಹೊಸಬರಿಗೆ ಅವಕಾಶ ಕೊಡೋದು ತುಂಬಾ ಕಡಿಮೆ. ಅದರಲ್ಲೂ ನಿರ್ದೇಶಕರು ಮಾಡಬೇಕಂತಂದರೆ ಏನು ಅನುಭವ ಇದೆ ಅಂತಲೇ ಕೇಳ್ತಾರೆ, ಬೇಸಿಕಲಿ ಎಲ್ಲ ಪ್ರೊಡ್ಯೂಸರ್ ಆಗಿರ್ಬೋದು. ಒಬ್ಬ ಸೆಟ್ ಹುಡುಗನ ನಿರ್ದೇಶಕರು ಮಾಡೋ ಕ್ರೆಡಿಟ್ಸ್ ಯಾರಿಗಾರು ಹೋಗುತ್ತಂದ್ರೆ ಫಸ್ಟ್ ನಿಮಗೆ, ಅಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಸೆಟ್ ಹುಡುಗ ಒಬ್ಬ ಡೈರೆಕ್ಟರ್ ಆಗ್ತಾರೆ, ಒಂದು ಕತೆ ಮಾಡ್ಕೊಂಡು ಆ ಹುಡುಗರಿರುವಂಥ ಟ್ಯಾಲೆಂಟ್ ನೋಡಿ ಪ್ರಿಯಾಂಕಾ ಮೇಡಮ್ ಅವರು ಡೈರೆಕ್ಟರ್ ಮಾಡ್ತಾರೆ, ಕತೆ ಕೇಳಿ ಪ್ರೊಡ್ಯೂಸರು ನೀವೇ ಕೊಡ್ತೀರಾ. ಸೊ ಅದು ಹೇಗಿತ್ತು ನಮ್ಮ ಜರ್ನಿ, ಅಂದರೆ ಹುಡುಗನ ಅಂದರೆ ಆಲ್ಮೋಸ್ಟ್ ಅಂದರೆ ನಿಮ್ದು 50ನೇ ಸಿನಿಮಾ. ಹೌದು. ಬೇಸಿಕಲಿ ಸ್ಟಾರ್ ನಟಿಯರು ಅವರು ಕೂಡ ದೊಡ್ಡ ನಿರ್ದೇಶಕರ ಜೊತೆ ಮಾಡಬೇಕು. 25ನೇ ಸಿನಿಮಾ, 50ನೇ ಸಿನಿಮಾ ಅದು ಬೇಸಿಕಲಿ ಮಾಡ್ತಾರೆ. ಬಟ್ ಹೊಸ ಪ್ರತಿಭೆ ಜೊತೆ 50ನೇ ಸಿನಿಮಾ ಮಾಡೋದಿದೆಯಲ್ಲ, ಅದು ತುಂಬ ನಂಬಿಕೆ ಮತ್ತು ತುಂಬ ಸ್ಟ್ರಾಂಗ್ ಇರುವಂಥದ್ದು. ಅದು ಹೇಗಿತ್ತು ಮೇಡಮ್? ಅವನ ಬಗ್ಗೆ ನನಗೆ ಆ್ಯಕ್ಚುಲಿ ಉಗ್ರಾವತಾರ ಶೂಟಿಂಗ್ನಲ್ಲೇ ಗೊತ್ತಾಗ್ಬಿಟ್ಟಿತ್ತು ದಟ್ ಈಸ್ ಅ ವೆರಿ ಗುಡ್ ವರ್ಕರ್. ನನಗೆ ಅದೇನೋ ಒಂದು ಗಟ್ ಫೀಲಿಂಗು, ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ನಾವೆಲ್ಲರೂ ಸ್ಟಾರ್ಟ್ ಮಾಡಿದಾಗ ನಾವೆಲ್ಲ ತುಂಬ ಚಿಕ್ಕವರಿದ್ವಿ. ನಾನು ನನ್ನ ಸಿನಿಮಾ ಪ್ರಯಾಣ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾನು 17 ಇಯರ್ಸ್ ಅನ್ಸುತ್ತೆ ನನಗೆ. 17ನಲ್ಲಿ ನಾನು ಮಿಸ್ ಕ್ಯಾಲ್ಕಟಾ ಆಗಿ ಸ್ಟಾರ್ಟ್. ನಾನು ಹೊಸೊಬ್ರು ಅವಾಗ, ನನಗೆ ಯಾರೊಬ್ರು ಚಾನ್ಸ್ ಕೊಟ್ಟಿತ್ತು. ಉಪೇಂದ್ರ ಅವರು ಕೂಡ ತುಂಬ ಚಿಕ್ಕ ವಯಸ್ಸಿನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಏಜ್ ಒಂದು ಫ್ಯಾಕ್ಟರ್ ಇಲ್ಲ ನನಗೆ ನನ್ನ ಟ್ಯಾಲೆಂಟ್ ನೋಡ್ತೀನಿ, ನನ್ನ ಹಾರ್ಡ್ ವರ್ಕ್
ಹಾರ್ಡ್ ವರ್ಕಿಂಗ್ ಕೆಪಾಸಿಟಿ ನೋಡ್ತೀನಿ. ಅವ್ನ ಒಳಗೆ ಹೊಸಬ್ರ ಹತ್ರ ಒಂದು ಪ್ಯಾಷನ್ ಇರುತ್ತೆ, ಒಂದು ಫೈರ್ ಇರುತ್ತೆ, ಏನಾದ್ರು ಒಂದು ಮಾಡಿ ಸಾಧಿಸ್ಬೇಕು ಅಂತ. ಅದು ನಂಗೆ ತುಂಬ ಖುಷಿ ಕೊಡುತ್ತೆ. ಅವ್ರ ಹತ್ರ ಹೊಸ ಐಡಿಯಾಸ್ ಇರುತ್ತೆ. ನಾನು ಲೋಹಿತ್ ಜೊತೆ ವರ್ಕ್ ಮಾಡಿದೆ ಮಮ್ಮಿನಲ್ಲಿ. ಲೋಹಿತ್ ಕೂಡ ಅವತ್ತು 20 ವರ್ಷದ ಹುಡುಗ. ಇವಾಗ ನಾನು ಸೆಪ್ಟೆಂಬರ್ 21 ಯಂಗ್. ಆಮೇಲೆ ಸೆಪ್ಟೆಂಬರ್ 21 ಡಿರೆಕ್ಟರ್. ಆ ಹುಡುಗಿ 21 ವರ್ಷ. ಸೊ ಆ ಮೂವಿ ಅವಾರ್ಡ್ಗೆ ಹೋಗಿದೆ. ಸೊ ಏಜ್ ಆಕ್ಚುಲಿ ಫ್ಯಾಕ್ಟರ್ ಅಲ್ಲ ಅನ್ಸುತ್ತೆ. ಈಗ ನನಗೇನು ಅನ್ಸುತ್ತೆ ದಟ್ ಅವ್ರ ಟ್ಯಾಲೆಂಟ್ ನಾನು ನೋಡ್ತೀನಿ, ಅವ್ರ ಹಾರ್ಡ್ ವರ್ಕ್ ನೋಡ್ತೀನಿ, ಅವ್ರ ಐಡಿಯಾಸ್ನ ನನಗೆ ಮುಖ್ಯ. ಆ್ಯಂಡ್ ಮೇಕಿಂಗ್ ಅಫ್ಕೋರ್ಸ್ ಪ್ರೊಡ್ಯೂಸರ್ಸು ಚೆನ್ನಾಗಿ ಮೇಕ್ ಮಾಡಬೇಕು, ಅದೊಂದು ಮೇಕಿಂಗ್ ಇಂಪಾರ್ಟೆಂಟು. ಸೊ ಈ ಥರ ಒಂದು ಟೀಮ್ ಇದ್ದಾಗ ನಾನು ಖುಷಿ ಪಡ್ತೀನಿ. ಯಾವಾಗ ದೊಡ್ಡ ಡೈರೆಕ್ಟರ್ ಇರಬೇಕಂತ ಏನಿಲ್ಲ, ನಾನು ದೊಡ್ಡ ಡೈರೆಕ್ಟರ್ ಜೊತೆನೂ ತುಂಬ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂದರೆ, ಈ ಹೊಸ ಹುಡುಗರದೇ ಅವ್ರದ್ದು ಐಡಿಯಾಸ್ ಬೇರೆ ಥರ ಬರ್ತಾರೆ. ಲೈಕ್ ಅವರು ಈ ಥರ ಫೀಮೇಲ್ ಡಿಟೆಕ್ಟಿವ್ ಅಂತ ಅನ್ಕೊತಾರೆ, ಅಥವಾ ಏನೋ ಒಂದು ಹೊಸ ಯೋಚನೆ ಇರುತ್ತೆ ಅವರಲ್ಲಿ. ಸೊ ಅದು ಖುಷಿ ಕೊಡುತ್ತೆ ನನಗೆ. ಈ ಸಿನಿಮಾ ಎಲ್ಲ ಆದಮೇಲೆ, ಸ್ಕ್ರಿಪ್ಟ್ ಎಲ್ಲ ಆದಮೇಲೆ ಉಪೇಂದ್ರ ಸರ್ ಕೂಡ ಟಚ್ ಮಾಡಿದ್ರು. ಅಂದರೆ ಸ್ಕ್ರಿಪ್ಟ್ ವಿಚಾರ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಈ ರೀತಿ ಮಾಡ್ಬೇಕಂತ ಗೈಡ್ನೆಸ್ ಮಾಡೋರಂತೆ ಡೈರೆಕ್ಟ್ರಿಗೆ. ಅದು ಕೇಳಿದೆ ನಾನು ಡೈರೆಕ್ಟ್ರ್ ಕಡೆಯಿಂದ ಒಬ್ರು. ಒಂದೊಂದ್ಸತಿ ಅವ್ರ ಸಜೆಷನ್ಸ್ ಯಾವಾಗ ಇರುತ್ತೆ. ಇವಾಗ ನಾವೆಲ್ಲರೂ ಸಿನಿಮಾದವರೇ, ಲೈಕ್ ಮೂವಿ ಬಗ್ಗೆ ನಮಗೆ ಚರ್ಚೆ ಇದ್ದೇ ಇರುತ್ತೆ. ಒಂದು ಕತೆ ಕೇಳಿದಾಗ ಅದು ಇನ್ನು ಹೆಚ್ಚಾಗಿ ಏನು ಚೆನ್ನಾಗಿ ಮಾಡ್ಬೋದು, ಅಥವಾ ಇನ್ನು ಬೇರೆ ಥರ ಈ ಸೀನ್ ಬೇರೆ ಥರ ಇದ್ರೆ ಹೆಂಗಿರುತ್ತೆ. ಬಟ್ ಅಲ್ಟಿಮೇಟ್ ಕಾಲ್ ಡೈರೆಕ್ಟರ್ದು. ಬಟ್ ನಾವು ತುಂಬ ಸ್ಕ್ರಿಪ್ಟ್ ಇನಿಷಿಯಲ್ ಸ್ಕ್ರಿಪ್ಟ್ ಟೈಮಲ್ಲಿ ನಾವು ಡಿಸ್ಕಸ್ ಮಾಡಿಬಿಡ್ತೀವಿ. ಬಟ್ ಶೂಟಿಂಗಲ್ಲಿ ಹೋಗಿ ನಾನು ಚೇಂಜಸ್ ಮಾಡಲ್ಲ. ಯಾವಾಗ ಡಿಸಿಷನ್, ನಾನು ತುಂಬ ಕ್ವೆಶ್ಚನ್ಸ್ ಕೇಳ್ತೀನಿ ಸ್ಕ್ರಿಪ್ಟ್ ಓದುವಾಗ, ಆವಾಗ ತುಂಬ ಕ್ವೆಶ್ಚನ್ಸ್ ಕೇಳ್ತೀನಿ. ಬಟ್ ಶೂಟಿಂಗ್ ಹೋಗಿದಾಗ ಎಲ್ಲ ತುಂಬ ಕ್ಲಾರಿಟಿ ತೊಗೊಂಡೇ ಹೋಗೋದು. ಈ ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾ ಉಪೇಂದ್ರ ಸರ್ ನೋಡಿದ್ದಾರೆ? ಏನೋ ನೋಡಲಿಲ್ಲ. ಇವಾಗ 5ನೇ ತಾರೀಕು ಪ್ರೀಮಿಯರ್ಗೆ ಬರ್ತಾರೆ. ಆಮೇಲೆ ಮೇಡಮ್ ಇನ್ನೊಂದು ಇತ್ತೀಚೆಗೆ ಏನಂದರೆ, ಸಿನಿಮಾಗಳು ತುಂಬ ಲೇಟಾಗಿ ಬರ್ತಾ ಇದ್ದಾವೆ ಕೆಲವೊಂದು ಸ್ಟಾರ್ ನಟರುಗಳು. ಆಮೇಲೆ ನಿಮ್ಗೆ ಗೊತ್ತಿದೆ ಕನ್ನಡ ಇಂಡಸ್ಟ್ರಿ ಹೇಗೆ ಪರಿಸ್ಥಿತಿ ಹೇಗಿದೆ ಅಂತ. ಅಂದರೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, OTT ಪ್ಲಾಟ್ಫಾರ್ಮ್ಗಳಿಂದ ಎಲ್ಲ ಸಿನಿಮಾ ಅಲ್ಲಿಗೆ ಹೋಗ್ತಾವೆ ಡೈರೆಕ್ಟ್. ಎಷ್ಟೋ ಜನ ಸಿನಿಮಾ ಮೇಕರ್ಸ್ ಎಲ್ಲ OTTಗೋಸ್ಕರ ಅಂತಲೇ ಕಂಟೆಂಟ್ ಮಾಡ್ತಿದ್ದಾರೆ. ಸೊ ನಿಮ್ಗೆ ಇದು ಹೇಗೆ ಟಾಸ್ಕ್ ಅನ್ನಿಸ್ತಾ ಇದೆ ಇದರಲ್ಲಿ? ಆಮೇಲೆ ಈ ಬಿಡುಗಡೆ ಈಗ ಒಂದು 3 ಸಿನಿಮಾಗಳು ಇದ್ದಾವೆ ನಿಮ್ಮ ಜೊತೆನೆ, ಎಲ್ಲ ಹೊಸ ಕನಸು ಕಟ್ಕೊಂಡೇ ಮಾಡ್ತಾ ಇರೋದು. ಸೊ ನಿಮ್ಗೆ ಅನ್ಸುತ್ತೆ ನಮಗೆ ಥಿಯೇಟರ್ ವಿಚಾರಕ್ಕೆ ಬರೋದು? ಥಿಯೇಟರ್ ವಿಚಾರಕ್ಕೆ ನಿಜವಾಗ್ಲೂ ಜನ ಬರಬೇಕು ಥಿಯೇಟರ್ಸ್ಗೆ, ಏನು ಹೆಚ್ಚಾಗಿ ಆಡಿಯನ್ಸಸ್ ಬರಬೇಕು. ಐ ಥಿಂಕ್ ಆ ಥರ ಮೂವೀಸು ಬರಬೇಕು ದಟ್ ಆಡಿಯನ್ಸ್ಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿರೋ ಥರ. ಬಿಕಾಸ್ ತುಂಬ ಕಾಂಟೆಂಟ್ ಇದೆ OTTನಲ್ಲಿ. ಅವರೆಲ್ಲ ರೀತಿ ಲ್ಯಾಂಗ್ವೇಜಸ್ ಕಾಂಟೆಂಟ್ ಎಲ್ಲ ಅವ್ರಿಗೆ ಸಿಗ್ತಾ ಇದೆ ಟಿವಿನಲ್ಲಿ, ಫೋನ್ನಲ್ಲಿ ನೋಡೋಕ್ಕೆ. ಅದು ಸ್ವಲ್ಪ ಈಸಿ ಅವ್ರಿಗೆ ನೋಡೋದು. ತುಂಬ ಜನ ಬ್ಯುಸಿ ಆಗಿರ್ತಾರೆ. ಅದ್ರ ಜೊತೆಲಿ ಟಿವಿಯಲ್ಲಿ ಕೂಡ ತುಂಬ ಕಾಂಟೆಂಟ್ ಇದೆ, ರಿಯಾಲಿಟಿ ಶೋಸ್ ಆಗಲಿ, ಸೀರಿಯಲ್ಸ್ ಆಗಲಿ. ಸೊ ಇವಾಗ ಹೆಚ್ಚಾಗಿ ಅದೆಲ್ಲ ಆ ಥರ ಕಾಂಟೆಂಟು ಜನ ನೋಡ್ತಾರೆ. ಸೊ ಇಟ್ಸ್ ಎ ಹ್ಯೂಜ್ ಲೈಕ್ ಒಂಥರ ಕಾಂಪಿಟಿಷನ್ ಅಂತ ಹೇಳ್ಬೋದು. ಮುಂಚೆ ಬೇರೆ ಮೂವೀಸು ನಾವು ರೀಮೇಕ್ಸ್ ಮಾಡ್ತಾ ಇದ್ದೀವಿ, ಅದನ್ನು ಮಾಡೋಕ್ಕಾಗಲ್ಲ ಈಗ. ಬಿಕಾಸ್ ಎಲ್ಲ ಲ್ಯಾಂಗ್ವೇಜಸ್ ಮೂವೀಸ್ ಅವ್ರು ನೋಡಿರ್ತಾರೆ. ಸೊ ಐ ಥಿಂಕ್ ಕನ್ನಡ ಪ್ರೇಕ್ಷಕರು ಇದ್ದಾರೆ, ಬಟ್ ಅವ್ರಿಗೆ ಯಾವ ಥರ ಜಾನರ್ಸ್ ಇಷ್ಟ ಆ ಜಾನರ್ಸ್ಗೆ ನೋಡೋಕ್ಕೆ ಬರ್ತಾರೆ. ಇನ್ನೂ ಹೆಚ್ಚಾಗಿ ಬರಬೇಕು ಅಂತ ನಿಜ. ಬಿಕಾಸ್ ಇಲ್ಲಾಂದರೆ ಸಿಂಗಲ್ ಸ್ಕ್ರೀನ್ಸ್ ಉಳಿಯಲ್ಲ. ಆಲ್ರೆಡಿ ಸುಮಾರು ಸಿಂಗಲ್ ಸ್ಕ್ರೀನ್ಸ್ ಕ್ಲೋಸ್ ಆಗಿಬಿಟ್ಟಿದೆ. ಇವಾಗ ಥಿಯೇಟರ್ ಎಕ್ಸ್ಪೀರಿಯನ್ಸೇ ಹೊರಟೋಗಿದ್ರೆ ತುಂಬ ಲೈಕ್ ನಮ್ಮ ನೆಕ್ಸ್ಟ್ ಜನರೇಷನ್ಸ್ಗೆ ಆ ಎಕ್ಸ್ಪೀರಿಯನ್ಸ್ ಇರಲ್ಲ. ಆಮೇಲೆ ಬೇರೆ ಥರ ಮೂವೀಸ್ ಆಗುತ್ತೆ. ಸೊ ಅದು ಒಂದು ಪ್ರಶ್ನೆ. ಬಟ್ ಐ ಹೋಪ್ ಆ್ಯಂಡ್ ಐ ನೋ ದ್ಯಾಟ್ ಖಂಡಿತ ಅವ್ರ ಚಲನಚಿತ್ರನ ಆ ಥರ ಆಗೋಕ್ಕೆ ಬಿಡಲ್ಲ. ಖಂಡಿತ ವಾಪಸ್ ಜನ ಬಂದೇ ಬರ್ತಾರೆ. ನೀವು ನೋಡಿ ಸೂಫ್ರಮ್ ಸೋ ಕೂಡ ಹಿಟ್ ಆಗಿತ್ತು. ಸೊ ಹೇಳೋಕ್ಕಾಗಲ್ಲ, ದೊಡ್ಡ ಮೂವೀಸೇ ತುಂಬ ದೊಡ್ಡ ಬಜೆಟ್ ಮೂವೀಸೇ ಹಿಟ್ ಆಗಬೇಕು ಅಂತ ಏನಿಲ್ಲ. ಕೆಲವ್ರು ಚಿಕ್ಕ ಮೂವೀಸು ಐಡಿಯಾಸ್ ಇಷ್ಟಪಟ್ಟು ಆಡಿಯನ್ಸ್ ಬಂದಿದ್ದಾರೆ. ನಾವು ಆ ಕರೆಕ್ಟ್ ಟೈಮ್ಗೆ ರಿಲೀಸ್ ಮಾಡಬೇಕು. ಆಲ್ಸೋ ಹೆಚ್ಚಾಗಿ ಸಿನಿಮಾಸ್ ರಿಲೀಸ್ ಆಗುತ್ತೆ. ಒಂದೊಂದು ಸಂದರ್ಭದಲ್ಲಿ 10 ಮೂವಿ ಒಟ್ಟಿಗೆ ಬಂದ್ಬಿಡುತ್ತೆ. ಸೊ ನಮಗೆ ನಾವು ಕಾಂಪಿಟಿಷನ್ ಆಗ್ಬಿಡ್ತೀವಿ, ಥಿಯೇಟರ್ಸ್ ಇರಲ್ಲ. ಸೊ ಆ ಥರ ಎಲ್ಲ ಚೇಂಜ್ ಆಗಬೇಕು ಅಂತ. ಅದೆಲ್ಲ ಸ್ವಲ್ಪ ನಾವು ಒಗ್ಗಟ್ಟಾಗಿ, ಒಂದು ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಾಗಿ ಡಿಸಿಷನ್ಸ್ ತೊಗೋಬೇಕಾಗತ್ತೆ. ಲೈಕ್ ಇಷ್ಟು ಮೂವೀಸ್ ಯಾಕೆ ಬರ್ತಿದೆ, ಅಥವಾ ಲೈಕ್ ಯಾವ ಮೂವೀಸ್ ಜೊತೆಲಿ ಬರ್ತಿದೆ, ದೊಡ್ಡ ಮೂವೀಸ್ ಜೊತೆಲಿ ಬರೋದು ಬೇಡ ಅಂತ ಈ ಥರ ಒಂದು ಐಡಿಯಾ ಮಾಡ್ಕೋಬೇಕು. ಆಲ್ಸೋ ಐ ಥಿಂಕ್ ತುಂಬ ಯಾರ್ಯಾರು ದೊಡ್ಡ ಡಿರೆಕ್ಟರ್ಸ್ ಆಗಲಿ, ಹೀರೋಸ್ ಆಗಲಿ, ಅವರು ಸ್ವಲ್ಪ ಮೀಟಿಂಗ್ ಮಾಡಿಕೊಂಡು ಏನು ಥಿಯೇಟರ್ದು ಪರಿಸ್ಥಿತಿ ಹೆಂಗೆ ಬೆಟರ್ ಮಾಡ್ಬೋದು ಅಂತ ಒಂದು ಚರ್ಚೆ ನಡಿಬೇಕು. ಬಟ್ ಖಂಡಿತ ಐ ಥಿಂಕ್ ಆಡಿಯನ್ಸ್ ಒಳ್ಳೆ ಮೂವಿ ಆಗಿದ್ರೆ ಮೌತ್ ಪಬ್ಲಿಸಿಟಿ ಥ್ರೂ ಆಗತ್ತೆ. ಸೊ ಅದು ಒಂದು ಮೌತ್ ಪಬ್ಲಿಸಿಟಿ ಆಗಬೇಕು, ಆರ್ಗ್ಯಾನಿಕ್ ಆಗಿ ಆಗಬೇಕು. ಹೌದು. ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ವಿಚಿತ್ರವಾಗಿ ಪಬ್ಲಿಸಿಟಿ ಏನೋ ಗಿಮಿಕ್ ಮಾಡ್ತಾ ಇದ್ದಾರೆ. ಅದೆಲ್ಲ ಕಂಪೇರ್ ಮಾಡೋದಾದ್ರೆ ಡಿಟೆಕ್ಟಿವ್ ಟೀಮ್ ಆ ರೀತಿ ಯಾವುದೂ ಮಾಡಕ್ ಹೋಗಿಲ್ಲ. ತುಂಬಾ ಕಾನ್ಸ್ಟೆಂಟ್ ಆಗಿ ಮಾಡ್ತಿದ್ದಾರೆ. ಅದಕ್ಕೆ ನಾನು ತುಂಬಾ ಖುಷಿ ಆಯ್ತು. ಅಂದ್ರೆ ವಿಚಿತ್ರವಾಗೆಲ್ಲ ಮಾಡ್ತಿದ್ದಾರೆ. ಸೊ ಇನ್ನೊಂದು ವಿಚಾರ ಏನಂದ್ರೆ ಮೇಡಮ್, ಈಗ ಈ ಸಿನಿಮಾ ಸ್ಟೂಡೆಂಟ್ಸ್ಗಳು ನೋಡುವಂತ ಸಿನಿಮಾ ನೋಡಿದೆ. ಸೊ ಕತೆ ಯಾವ ರೀತಿ ನಮ್ಮಂದ್ರೆ ಒಂದು 4 ಪಾಯಿಂಟ್ಸ್ ಹೇಳೋದಾದ್ರೆ?
ಸೊ ಕಥೆ ನಾನು ಅವಾಗ ಹೇಳಿದೆ ಡಿಟೆಕ್ಟಿವ್ ಕಥೆನೇ ಹೋಗುತ್ತೆ, ಬಟ್ ಈ ತೀಕ್ಷ್ಣದ ಒಂದು ಜರ್ನಿ ಇದೆ. ಅವ್ರು ಚಿಕ್ಕ ವಯಸ್ಸಿಂದ ಹೇಗೆ ಡಿಟೆಕ್ಟಿವ್ ತೀಕ್ಷ್ಣ ಆದ್ರು ಅದು ಒಂದು ಕಡೆ ತೋರಿಸ್ತೀವಿ. ಅದ್ರ ಜೊತೆಲಿ ಹಲವಾರು ಸಮಸ್ಯೆಗಳು ಅದು ಹೆಂಗ್ ಸಾಲ್ವ್ ಆಗುತ್ತೆ, ಇವ್ರ ಹತ್ರ ಯಾರ್ಯಾರು ಬರ್ತಾರೆ, ಆಮೇಲೆ ಒಂದು ದೊಡ್ಡ ಕೇಸ್ ಇದೆ ಅದು ಹೆಂಗ್ ಸಾಲ್ವ್ ಮಾಡ್ತಾರೆ, ಅದು ಮೂವಿ ಕಥೆ. ಬಟ್ ನನಗೆ ಅದಕ್ಕಿಂತ ಹೆಚ್ಚಾಗಿ ಒಂದು ಹೆಣ್ಮಕ್ಳಿಗೆ, ಚಿಕ್ಕ ಮಕ್ಕಳಿಗೆ ಒಂದು ಡಿಟೆಕ್ಟಿವ್ ಆಗಿ, ಒಂದು ಮಾದರಿಯಾಗಿ, ಒಂದು ಸ್ಫೂರ್ತಿಯಾಗಿ ಮಕ್ಕಳು ನೋಡಬೇಕು. ಬಿಕಾಸ್ ತುಂಬ ಮೂವೀಸಲ್ಲಿ ಹೆಚ್ಚಾಗಿ ನಾವು ಏನೇನೋ ಕಾಂಟೆಂಟ್ ತೋರಿಸ್ತೀವಿ, ಅದು ಮಕ್ಕಳಿಗೆ ಸಂಬಂಧಪಟ್ಟಿರಲ್ಲ. ಎಸ್ಪೆಷಲಿ 15 ವರ್ಷಕ್ಕಿಂತ ಚಿಕ್ಕ ಮಕ್ಕಳು ತುಂಬ ಅಡಲ್ಟ್ ಕಾಂಟೆಂಟು ನೋಡ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ. ಸೊ ಅದು ಅವ್ರಿಗೆ ಆಪ್ಷನ್ಸ್ ಇರಲ್ಲ. ಅಥವಾ ಸರಿ ಟಿವಿನಲ್ಲಿ ಪೇರೆಂಟ್ಸ್ ಕಂಟ್ರೋಲ್ ಮಾಡ್ಬೋದು, ಬಟ್ ಸಿನಿಮಾ ಹಾಲಲ್ಲಿ ಕರ್ಕೊಂಡು ಹೋಗಿದಾಗ ಒಂದು ಫ್ಯಾಮಿಲಿ ಆಗಿ ಒಂದು ಆ ಥರ ಒಂದು ವಿಚಿತ್ರ ಸೀನ್ ಬಂದರೆ ಎಲ್ರಿಗೆ ಒಂಥರ ಅನ್ಸುತ್ತೆ. ನಾವೆಲ್ಲ ಏನೋ ಮಾಡೋಕ್ಕಾಗಲ್ಲ, ಪೇರೆಂಟ್ಸ್ಗೇನೋ ಎಂಟರ್ಟೈನ್ಮೆಂಟ್ ಬೇಕು. ಸೊ ನನಗೆ ಅನಿಸುತ್ತೆ ದ್ಯಾಟ್ ಸ್ಪೆಷಲಿ ಹೆಣ್ಮಕ್ಳಿಗೆ ಆ್ಯಂಡ್ ಚಿಕ್ಕ ಮಕ್ಕಳಿಗೆ ಒಂದು 10 ವರ್ಷದಿಂದ ಒಂದು 15 ವರ್ಷ ಗ್ರೂಪ್ಗೆ ಸಂಬಂಧಪಟ್ಟ ಸಿನಿಮಾಗಳು ನಾವು ಫೋಕಸ್ ಆಗಿ ಮಾಡಿದರೆ ಚೆನ್ನಾಗಿರುತ್ತೆ. ಈವನ್ ಅದಕ್ಕೆ ಒಂದು UA ಸರ್ಟಿಫಿಕೇಟ್ ಸಿಕ್ಕಿದ್ರೆ ಕೂಡ ಅದರಲ್ಲಿ ಕೆಲವು ಡಬಲ್ ಮೀನಿಂಗ್ ಡೈಲಾಗ್ಗಳಿರುತ್ತೆ. ಒಂದೊಂದ್ಸತಿ ಅದರಲ್ಲಿ ಐ ಡೋಂಟ್ ನೋ ಬೇರೆ ಕಾಂಟೆಂಟ್ ಇರುತ್ತೆ, ಅದು ಮಕ್ಕಳಿಗೆ ಸಂಬಂಧಪಟ್ಟಿರಲ್ಲ. ಸೊ ಆ ಥರ ಇರಬಾರ್ದು. ಪ್ರತಿಯೊಂದು ಮೀನ್ಸ್ ನಾವು ಧೈರ್ಯ ತೊಗೊಂಡು ಒಂದು ಕುಟುಂಬ ಸಮೇತ ಒಂದು ಮೂವಿ ನೋಡೋಕ್ಕೆ ಹೋಗಿ ಒಂದು ಎಂಜಾಯ್ ಮಾಡ್ಕೊಂಡು ಬರೋ ಥರ ಇರಬೇಕು. ಆ ಜಾನರು ಕನ್ನಡದಲ್ಲಿ ಬರಬೇಕು, ಹೆಚ್ಚಾಗಿ ವೈಲೆನ್ಸ್ ಇಲ್ಲದೆ. ಓಕೆ, ಆ್ಯಕ್ಷನ್ ಇಲ್ಲಿ ಒಂಚೂರು, ಇವಾಗ ಸೂಪರ್ ಮ್ಯಾನಲ್ಲಿ ಆ್ಯಕ್ಷನ್ ಇರುತ್ತೆ, ಸ್ಪೈಡರ್ ಮ್ಯಾನಲ್ಲಿ ಇರುತ್ತೆ, ಬಟ್ ತುಂಬ ಲೈಕ್ ವಿಕೃತವಾಗಿರಲ್ಲ. ಸೊ ಅದು ಒಂದು ಆ ಮೂವೀಸ್ಗೇನೋ ಬೇರೆ ಆಡಿಯನ್ಸ್ ಇದೆ. ಸ್ವಲ್ಪ ದೊಡ್ಡವರಾದ್ಮೇಲೆ ಅದನ್ನ ಅರ್ಥ ಮಾಡ್ಕೊಂಡು ನೋಡೋದಿದೆ ಅಲ್ವಾ, ಅದು ಓಕೆ. ಚಿಕ್ಕವ್ರಿಗೆ ಆ ಥರ ಕಾಂಟೆಂಟ್ ನಾವು ತೋರಿಸ್ಬಾರ್ದು ಅಂತ ನನಗೆ ಅನ್ಸುತ್ತೆ. ಆಮೇಲೆ ಇನ್ನೊಂದು ನೋಡಿದೆ ಮೇಡಮ್, ನಾನು ಬಹುಶಃ ಯಾವ್ದಾದ್ರು ಸಿನಿಮಾಗಳು ಅಟ್ಲೀಸ್ಟ್ ಒಂದು ಏನೋ ಸ್ವಲ್ಪ ಕಟ್ ಮಾಡ್ತಾರೆ ಸಿನಿಮಾಗಳು ಕೂಡ. ಈ ಸೆನ್ಸಾರ್ ಇದರಲ್ಲಿ ಡಿಟೆಕ್ಟಿವ್ ಟೀಮ್ ಏನೋ ಸೆನ್ಸಾರಲ್ಲಿ ಯಾವುದೋ ಕ್ಲಿಯರ್ ನಮಗೆ ಒಂದು ಕಟ್ ಆಗಲಿಲ್ಲ, ಒಂದು ಮ್ಯೂಟ್ ಮಾಡಲಿಲ್ಲ. ಸೊ ಯಾವಾಗ ನಾನು ಒಂದು ಮೂವಿ ತೊಗೊಂಡ್ರೆ, ಲೈಕ್ ಆ ಜಾನರ್ ತೊಗೊಂಡ್ರೆ ನನಗೆ ಒಂದು ಪ್ರಯತ್ನ ಇರುತ್ತೆ ದಟ್ ಈ ಮೂವಿದು ಜಾನರ್ ಏನು, ಇದು ಹೆಚ್ಚಾಗಿ ಯಾರು ನೋಡ್ತಾರೆ. ಸೊ ಆ ಥರನೇ ಇಲ್ಲಿ ಕಾಂಟೆಂಟು. ಸೊ ಎಲ್ಲ ಮಿಕ್ಸ್ ಮಾಡೋದು ಬೇಡ, ಅವಾಗ ಇನ್ನೊಂದು ಆಡಿಯನ್ಸ್ ಮಿಸ್ ಆಗಿಬಿಡುತ್ತೆ. ಸೊ ಮಕ್ಕಳಿಗೆ ಏಮ್ ಮಾಡಿದರೆ ಅದೇ ಥರ ಇಲ್ಲಿ ಅಂತ. ಸೊ ಅದು ಯಾವ ಏಜ್ ಸ್ಟೂಡೆಂಟ್ಸ್ ನೋಡ್ಬೋದು? ಅದೇ ನಾನೇ ಚಿಕ್ಕ ಮಕ್ಕಳೆಲ್ಲ 15 ವರ್ಷ ಒಳಗೆ ಎಲ್ಲ ಆರಾಮಾಗಿ ನೋಡ್ಬೋದು ಈ ಮೂವಿನಲ್ಲಿ. ಆ ಥರ ಏನಿಲ್ಲ. ಆ ವಿಲನ್ ಪಾರ್ಟ್ ಒಂಚೂರು ಇದೆ, ಬಟ್ ಆದರೂ ಅದು ಅಷ್ಟೊಂದು ಇದೆ ಗ್ರಾಫಿಕ್ ಆಗಿ ಮಾಡಲಿಲ್ಲ ನಾವು. ನಾನು ಟ್ರೇಲರ್ ನೋಡ್ತಾ ಇದ್ದೆ, ಒಳ್ಳೆ ಮಾಸ್ ಆಗಿ ಬಂದಿದೆ. ಟ್ರೇಲರ್ ಬಗ್ಗೆ ಮಾತಾಡಂಗಿಲ್ಲ, ಮೇಕಿಂಗ್ ವಿಚಾರದಲ್ಲಿ ಆಗಿರ್ಬೋದು, ಸಿನಿಮಾಟೋಗ್ರಾಫರ್ ಆಗಿರ್ಬೋದು, ಥ್ಯಾಂಕ್ ಯು. ಕಂಪ್ಲೀಟ್ ಆಗಿ ಏನೋ ಒಬ್ಬ ದೊಡ್ಡ ಸ್ಟಾರ್ ಬಂದು ಫೈಟ್ ಮಾಡಿದ್ರೆ ರೇಂಜಿಗೆ ಅದು ಟ್ರೇಲರ್ ಎಂಟ್ರಿ ಆಗಿರ್ಬೋದು, ಆ ಡೈಲಾಗ್ಗಳಾಗಿರ್ಬೋದು, ನಾನು ಬಂದು ನನ್ನ ಹತ್ರ ಹೇಳೋದು ಅದು ಅವೆಲ್ಲ ನೋಡಿದ್ರೆ ಇದು ಹೊಸಬ್ರು ಸಿನಿಮಾನೆಲ್ಲ, ಹೊಸ ಡೈರೆಕ್ಟರ್ ಮಾಡಿರೋದಲ್ಲ, ತುಂಬ ಇವ್ರು ಏನೋ ಒಂದು 10 ಸಿನಿಮಾ ಕೊಟ್ಟಿದ್ದಾರೆ ಅನ್ನೋ ರೀತಿ ಅದನ್ನ ಸ್ಕ್ರೀನಲ್ಲಿ ಗೊತ್ತಾಗುತ್ತೆ. ಸೊ ಆ ಪಾತ್ರಕ್ಕೆ ನಿಮ್ಗೆ ತಯಾರಿಗಿತ್ತು ಅಂದರೆ ಆ ಕ್ಯಾರೆಕ್ಟರ್ ಬೇಸಿಕ್ ಒಂದು ರೆಡಿ ಇರುತ್ತೆ ಹೇಳ್ಬೇಕಂದ್ರೆ. ತಯಾರಿ ಅಂದರೆ ಆ್ಯಕ್ಷನ್ ಇತ್ತಲ್ವಾ, ಅದಕ್ಕೆ ತಯಾರಿ ಬೇಸಿಕಲಿ. ಆಮೇಲೆ ಪ್ಯಾಂಟ್ ಆ್ಯಂಡ್ ಶರ್ಟ್ ಇತ್ತು, ಸ್ವಲ್ಪ ಸಣ್ಣಾಗಿರ್ಬೇಕಾಗಿತ್ತು ಇದಕ್ಕೆ. ಆಮೇಲೆ ಜಿಮ್ ವರ್ಕೌಟ್ ಎಲ್ಲ ಮಾಡಿದೆ, ಮಸಲ್ ಟ್ರೈನಿಂಗ್, ಸ್ಟ್ರೆಂಗ್ ಟ್ರೈನಿಂಗ್ ತೊಗೊಂಡೆ, ಫೈಟ್ ಟ್ರೈನಿಂಗ್ ತೊಗೊಂಡೆ. ಬಿಕಾಸ್ ಫೈಟ್ ಶಾರ್ಟ್ಸಲ್ಲಿ ನಾವು ಪ್ರಿಪೇರ್ ಆಗಿ ಹೋಗ್ಲಿದಂದರೆ ಏಟ್ ಬೀಳುತ್ತೆ ಯೂಶ್ವಲಿ. ಆಮೇಲೆ ಬೀಳಬೇಕು ಅಂದರೆ ಒಂದು ಚೂರು ಕೈ ಎಲ್ಲ ಸ್ಟ್ರಾಂಗ್ ಆಗಿರಬೇಕು, 10 ಸತಿ ಬೀಳಬೇಕಾಗತ್ತೆ ಫೈಟಲ್ಲಿ. ಸೊ ನಾನು ಹೆಚ್ಚಾಗಿ ಯಾರು ಸ್ಟಂಟ್ ಡಬಲ್ಸ್ ಯೂಸ್ ಮಾಡಲಿಲ್ಲ, ನಾನೇ ಎಲ್ಲ ಮಾಡಿದ್ದೀನಿ ನನ್ನ ಆ್ಯಕ್ಷನು. ಸೊ ಆ ರೀತಿ ಪ್ರಿಪರೇಷನ್ಸ್ ಇತ್ತು. ಅದಲ್ಲದೆ ಐ ಥಿಂಕ್ ಲುಕ್ ಆ್ಯಂಡ್ ಫೀಲ್ ಎಲ್ಲ ನಮ್ಮ ತ್ರಿವಿಕ್ರಮ್ ರಘುನೇ ಸೆಟ್ ಮಾಡಿದ್ರು. ಕಾಸ್ಟ್ಯೂಮ್ಸ್ ಆಗಲಿ, ಹೇರ್ ಸ್ಟೈಲ್ ಆಗಲಿ, ಆ ಬ್ಲೇಸರ್ಗಳು, ಜಾಕೆಟ್, ಅದು ಪೂರ್ತಿ ಅವ್ರದ್ದೇ ಕನಸು. ಥ್ಯಾಂಕ್ ಯು. ಸೊ ಅದೇ ಅವ್ರದ್ದು ಕನಸು ಆ್ಯಕ್ಚುಲಿ, ಅದು ಹಿಂಗೆ ಇರಬೇಕು ಮೇಡಮ್ ಅಂತ. ಫೋಟೋಶೂಟ್ ದಿನಾನೇ ತುಂಬ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ತಂದು ಟ್ರೈ ಮಾಡಿದ್ವಿ. ಸೊ ಈ ಥರ ಲುಕ್ ಇರುತ್ತೆ ಅಂತ. ಸೊ ನಂಗೆ ತುಂಬ ಖುಷಿ ಆಯಿತು. ಆಮೇಲೆ ಮೇಡಮ್ ಇದು ಇತ್ತೀಚೆಗೆ ಅಂದ್ರೆ ಮೊನ್ನೆ ಸಿನಿಮಾ ನಿರ್ಮಾಪಕರು ತೀರೋದ್ರು ಒಂದು ಕೇಳ್ಪಟ್ಟೆ ನಾನು. ಹೌದು. ಸೊ ತುಂಬಾ ಪ್ರೊಡ್ಯೂಸರ್ ಕೊಟ್ಟಿರೋದು ನಿಮ್ಮ ಕಡೆಯಿಂದ ಸಿಕ್ಕಿದ್ರಂತೆ. ಆಮೇಲೆ ಎಲ್ಲಿಯೂ ಕೊರತೆ ಆಗದ ರೀತಿ ಸಿನಿಮಾ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಪ್ರೊಡ್ಯೂಸರು ಅಂತ ಟೀಮ್ ಅವ್ರು ಹೇಳ್ತಾ ಇದ್ರು. ತುಂಬಾ ಇದೆ ಸರ್, ಅಂದ್ರೆ ನಮ್ಮ ಸಿನಿಮಾ ಅಟ್ಲೀಸ್ಟ್ ಅವ್ರಿಗೋಸ್ಕರ ಸಿನಿಮಾ ಗೆಲ್ಲಬೇಕು, ಪ್ರೊಡ್ಯೂಸರ್ಗೋಸ್ಕರ ಸಿನಿಮಾ ಗೆಲ್ಲಬೇಕು ಅಂತ ತುಂಬಾ ಎಮೋಷನ್ ಅವರು ಮಾತಾಡ್ತಾ ಇದ್ರು. ಹೌದು, ತುಂಬಾ ಆ್ಯಕ್ಚುಲಿ ಅದು ಬೇಜಾರು. ಅವರು ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು 3 years ಜರ್ನಿ ಅಂತ ನನಗೆ ಅನಿಸುತ್ತೆ. ಅವ್ರ ಮಗ ಆ್ಯಕ್ಚುಲಿ ಚರಣ್ ನನ್ನ ಜೊತೆ ಉಗ್ರಾವತಾರಲ್ಲಿ ವರ್ಕ್ ಮಾಡಿದ್ದಾನೆ, ಆ್ಯಂಡ್ ಆಲ್ಸೋ ದ ವೈರಸ್ ಅಂತ ಒಂದು ಮೂವಿ. ಸೊ ಅವ್ರು ಆ್ಯಕ್ಚುಲಿ ನಮಗೆ ತುಂಬ ಹಳೆ ಪರಿಚಯ. ಈ ಮೂವಿ ಆ್ಯಕ್ಚುಲಿ ಅವರು ಟೇಕ್ ಓವರ್ ಮೀನ್ಸ್ ಪಾರ್ಟ್ನರ್ಶಿಪ್ಪಲ್ಲಿ ತೊಗೊಂಡು ಹೋದರು. ಸೊ ಅವ್ರು ತುಂಬ ಹಾರ್ಡ್ ವರ್ಕ್ ಪಟ್ಟಿದ್ದಾರೆ ಪ್ರಸನ್ನಜಿ. ಮೊನ್ನೆ ಆ್ಯಕ್ಚುಲಿ 2 days ಹಿಂದೆ ಅವ್ರು ತೀರೋದ್ರು. ಆ್ಯಕ್ಚುಲಿ ನಮಗೆ ಈ ತಂಡಗೆ ತುಂಬ ಶಾಕ್ ಆಯಿತು, ಯಾಕಂದರೆ ತುಂಬ ಚಿಕ್ಕವರು, ಅವ್ರಿಗೆ 56-57 ವರ್ಷ ಅಷ್ಟೇ. ಒಂದು ಚಿಕ್ಕ ಇನ್ಫೆಕ್ಷನ್ ಆಗಿತ್ತು. ನನಗೆ ಆ್ಯಕ್ಚುಲಿ ನೆನೆಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಬಿಕಾಸ್ ಐ ಫೀಲ್ ಲೈಕ್ ಈ ಸ್ಟಿಲ್ ದೇರ್ ವಿತ್ ಅಸ್. ಮಂಡೇ ಆ್ಯಕ್ಚುಲಿ ನಾವೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀವಿ ನಮ್ಮದು ಇಂಟರ್ವ್ಯೂಸ್ ಎಲ್ಲ. ತುಂಬ ಬೇಜಾರಾಯಿತು.
ದೇವರು ಅವ್ರ ಫ್ಯಾಮ್ಲಿಗೆ ಶಕ್ತಿ ಕೊಡಬೇಕು. ಅವ್ರು ತುಂಬ ಓಡಾಡಿದ್ರು ಈ ಮೂವಿನ ಒಳ್ಳೆ ರಿಲೀಸ್ ಮಾಡಬೇಕು ಮೂವಿನ ಇಟ್ಕೊಂಡು. ಆಲ್ಮೋಸ್ಟ್ ಪ್ರತಿ ವಾರ ನನ್ನ ಹತ್ರ ಬಂದು ಮಾತಾಡೋದು. ಸೊ ಒಂಥರ ಫ್ಯಾಮಿಲಿ ಫ್ರೆಂಡ್ ಥರ ಆಗ್ಬಿಟ್ಟಿದ್ರು. ನಮ್ಮ ಹಬ್ಬಗಳಾಗಲಿ ನಮ್ಮ ಬರ್ತ್ಡೇಗೆ ಆಗಲಿ ಬರ್ತಿದ್ರು. ನಂಗೆ ತುಂಬ ಬೇಜಾರಾಯಿತು ದಟ್ ಅವ್ರ ರಿಲೀಸ್ ಒಂದು ವಾರಕ್ಕಿಂತ ಮುಂಚೆ ಅವರು ತೀರೋದ್ರು ಅಂದರೆ ಒಂಥರ ಶಾಕ್ ನಮ್ಮೆಲ್ರಿಗೆ. ಬಟ್ ರಘು ಹೇಳ್ದಂಗೆ ಅವ್ರ ಆತ್ಮಗೆ ಶಾಂತಿ ಸಿಗ್ಬೇಕಂದ್ರೆ ನಾವು ಚೆನ್ನಾಗಿ ರಿಲೀಸ್ ಮಾಡಬೇಕು ಮೂವಿ, ಬಿಕಾಸ್ ಅದು ಕೊನೆ ಆಸೆ ಇತ್ತು ಅವ್ರಿಗೆ ದಟ್ ಮೂವಿ ಚೆನ್ನಾಗಿ ರಿಲೀಸ್ ಆಗಬೇಕಂತ. ಸೊ ಅದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡ್ತಾ ಇದ್ದೀವಿ. ಬಟ್ ಅದು ತುಂಬ ಬೇಜಾರಿದೆ. ಅದು ಒಂದು ಸೆಪ್ಸಿಸಿಂದ ಲೈಕ್ ಒಂದು ವಾರದಿಂದ ಹಾಸ್ಪಿಟಲಲ್ಲಿ ಇದ್ದರು ಅವರು. ಸೊ ಯುನೋ ಐ ಮೀನ್ ನಮಗೆ ಆ್ಯಕ್ಚುಲಿ ಅದು ಹೆಂಗಾಯಿತು ಅಂತ ಅದು ಜೀವನನೇ ಒಂಥರ ವಿಚಿತ್ರ ಅನ್ಸ್ಬಿಡುತ್ತೆ ಒಂದೊಂದು ಸತಿ. ಸೊ ಶೂಟಿಂಗ್ ಟೈಮ್ಲೆಲ್ಲ ಉಪೇಂದ್ರ ಸರ್ ಶೂಟಿಂಗ್ ಸ್ಪಾಟಿಗೆ ಬಂದು ಏನಾದ್ರು ಇನ್ನೊಂಚೂರು ಏನಾದ್ರು ಐಡಿಯಾಸ್ ಅಂದರೆ ಹೇಳ್ತಿದ್ರೆ ಅಥವಾ ಸುಮ್ಮನೆ ಅಥವಾ ರಘುವ್ರ ಜೊತೆ ಡೈರೆಕ್ಟ್ ಆಗಿ? ಇಲ್ಲ, ಅವ್ರು ಶೂಟಿಂಗ್ ಸ್ಪಾಟ್ಗೆ ಬಂದಿಲ್ಲ. ಇಲ್ಲ ಅವ್ರಿಗೆ ಸ್ಕ್ರಿಪ್ಟ್ ವಿಚಾರದಲ್ಲಿ ಮಾತ್ರ ಅವರು ಇದು ಮಾಡಿದ್ರು. ಒಂದು 2-3 ಐಡಿಯಾಸ್ ಕೊಟ್ಟರು. ಬಟ್ ಪೂರ್ತಿ ರಘುದೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅವ್ರು ಒಂದೊಂದ್ಸತಿ ಅವ್ರಿಗೇನೋ ಅನ್ಸಿದ್ರೆ ಐಡಿಯಾಸ್ ಕೊಡ್ತಾರೆ ಅವರು. ಬಟ್ ಯೂಶಲಿ ಟ್ರೇಲರೇ ನೋಡೋದು ಅಥವಾ ಫಸ್ಟ್ ಕಾಪಿ ನೋಡ್ತಾರೆ ಆ ಥರ. ಆಮೇಲೆ ಮೇಡಮ್ ಈಗ ನಿಮ್ದು 50ನೇ ಸಿನಿಮಾ. ಸೊ ಯಾಕಂದರೆ ಪ್ರಿಯಾಂಕಾ ಉಪೇಂದ್ರ ಅಂತಂದ್ರೇ ಒಂದು ಜನಕ್ಕೆ ಒಂದು ದೊಡ್ಡ ಬೇರೆ ಥರ ನೋಡ್ತಾರೆ. ಉಪೇಂದ್ರ ಸರ್ ಅವರು, ಮಿಸಸ್ ಅವರು ಹಂಗೆ ಒಂದು ರೆಸ್ಪೆಕ್ಟ್ ನೋಡ್ತಾರೆ. ಸೊ 50ನೇ ಸಿನಿಮಾನ ಒಬ್ಬ ಸ್ಟಾರ್ ನಿರ್ದೇಶಕರ ಜೊತೆ ಮಾಡ್ಬೋದಾಗಿತ್ತು. ಇದೇ ಕತೆ ಯಾಕೆ ಹಾಕೊಂಡ್ರು? ಇನ್ನೊಂಚೂರು ರಗಡಾಗಿರುವಂಥ ಮಾಡ್ಬೋದಾಗಿತ್ತು ಅಥವಾ ಇನ್ನೂ ಡಿಫ್ರೆಂಟ್ ಟೈಮ್ ಮಾಡ್ಬೋದಾಗಿತ್ತು? ಇದೇ ಡಿಫ್ರೆಂಟ್ ಅನಿಸ್ತು ನನಗೆ. ಇದರಲ್ಲಿ ಕಾಂಟೆಂಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಅದೇ ಮುಂಚೆ ನಿಮಗೆ ಹೇಳ್ತಿದ್ದೆ ದಟ್ ನನ್ನ ಹಾರ್ಟ್ನ ನಾನು ಒಪ್ಕೊತೀನಿ. ನನ್ನ ಹಾರ್ಟ್ ಎಸ್ ಅಂದಿದ್ರೆ ನನ್ನ ಎಸ್ಸು. ನನಗೆ ದೊಡ್ಡದು ಚಿಕ್ಕದು ಅದೆಲ್ಲ ಅರ್ಥ ಆಗಲ್ಲ. ನಾನು ತುಂಬ ಬೇರೆ ಬೇರೆ ಥರ ಮೂವೀಸ್ ಮಾಡಿದ್ದೀನಿ. ತುಂಬ ಮೂವೀಸು 100 ಡೇಸ್ ಮೇಲೆ ಆಗಿದೆ. ಅದರಲ್ಲಿ ಸಣ್ಣ ಪಾತ್ರಗಳು ಮಾಡಿದ್ದೀನಿ, ದೊಡ್ಡ ಪಾತ್ರಗಳು ನಾನು ಒಬ್ಬರು ಮಾಡಿ ನನ್ನ ಮಮ್ಮಿನೂ ಸೂಪರ್ ಹಿಟ್ ಆಗಿತ್ತು. ಸೊ ನಾನು ಆ ಥರ ಯಾವಾಗ ಯೋಚನೆ ಮಾಡಲ್ಲ. ನನ್ನ ಹಾರ್ಟ್ನ ಕೇಳ್ತೀನಿ. ಸ್ಟೋರಿ ಕೇಳಾದ್ಮೇಲೆ ಇದು ಮಾಡ್ಬೋದಾ ಅಂತ ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ರೆಸ್ಪೆಕ್ಟ್ ಸಿಗಬೇಕು. ಆ್ಯಂಡ್ ಆಲ್ಸೋ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಆ ಟೀಮ್ ಚೆನ್ನಾಗಿರಬೇಕು. ನನಗೆ ಕಂಫರ್ಟ್ ಇರಬೇಕು ಟೀಮ್ ಜೊತೆಲಿ. ಆ್ಯಂಡ್ ಅಫ್ಕೋರ್ಸ್ ಮೇಕಿಂಗ್ ಕ್ವಾಲಿಟಿ ಇರಬೇಕು. ಅದು ಎಲ್ಲ ಇದೆ ಈ ಮೂವಿನಲ್ಲಿ. ಯಾವುದೋ ದೊಡ್ಡ ಮೂವಿಗಿಂತ ಕಮ್ಮಿ ಇಲ್ಲ ಅನ್ಸುತ್ತೆ. ತುಂಬ ಆ್ಯಕ್ಚುಲಿ ಕ್ವಾಲಿಟಿ ಮೇಕಿಂಗ್ ಮಾಡಿದ್ದಾರೆ. ಅಗೇನ್ ಪ್ರಸನ್ನ ಅವರು ತುಂಬ ಒಂಚೂರು ಅವ್ರು ಕಾಂಪ್ರಮೈಸ್ ಇಲ್ಲದೆ, ಪ್ರಸನ್ನ ಅವರ, ಪುರುಷೋತ್ತಮ ಅವರೆಲ್ಲ ಸೇರಿ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಲೈಟಿಂಗ್ ಮಾಡಿದ್ದಾರೆ. ತುಂಬ ಕಾಸ್ಟ್ಲಿ ಕ್ಯಾಮ್ರಾ ಯೂಸ್ ಮಾಡಿದ್ವಿ. ಸೊ ಯಾವ ಲೆವೆಲಲ್ಲಿ ಇದು ಲೈಕ್ ಒಂದು ದೊಡ್ಡ ಹೀರೋ ಆ್ಯಕ್ಷನ್ ಮೂವಿಗಿಂತ ಕಮ್ಮಿ ಮಾಡಿದ್ದಾರೆ. ಕತೆ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಕ್ಚುಲಿ. ನನಗೆ ಅನಿಸ್ತಾ ಇದೆ ಇದು ನನ್ನ 50ನೇ ಚಿತ್ರಗೆ ತುಂಬ ಪರ್ಫೆಕ್ಟ್ ಆಗಿದೆ ಇದು. ನಮಗೀಗ ಇತ್ತೀಚೆಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಏನು ನೆಪೋಟಿಸಮ್ ಅಂತ ಮಾತಾಡ್ತಾರೆ. ಅದು ಶಿವನವರು ಕೂಡ ರಿಯಾಕ್ಟ್ ಮಾಡಿದ್ರು, ಕಿಚ್ಚ ಸುದೀಪ್ ಅವರು ಮಾಡಿದ್ರು. ಸೊ ನಾಳೆ ಏನಾದರೂ ನಿಮ್ಮ ಮಗನ ವಿಚಾರಕ್ಕೆ ಬರೋದಾದ್ರೆ, ನಾಳೆ ಸ್ಟಾರ್ ಮಕ್ಕಳು ಏನು ಹೀರೋನ ಆಗ್ತಾರೆ ಅನಂತರ ನೀವು ಏನು ಸ್ಪಷ್ಟ ಉತ್ತರ ಕೊಡ್ತೀನಿ? ಇರ್ತಾರೆ ಯಾರ್ದು ಮಕ್ಕಳಾಗ್ಲಿ ಹಾರ್ಡ್ ವರ್ಕ್ ಪಡ್ಬೇಕು. ಇವರೇ ಟ್ಯಾಲೆಂಟ್ ಇಲ್ಲದೆ ಯಾರೂ ನೋಡಲ್ಲ ಸಿನಿಮಾ. ಬಿಕಾಸ್ ನೀವು ಸಿನಿಮಾ ನೋಡ್ತೀರಲ್ವಾ, ನೀವು ಆ ಆರ್ಟಿಸ್ಟ್ನ ನೋಡ್ತೀರಾ. ಓಕೆ, ಫಸ್ಟ್ ಮೂವಿ ಸಿಗ್ಬೋದು, 2ನೇ ಚಿತ್ರ 3ನೇ ಚಿತ್ರ ಆಗಲಿ, ಖಂಡಿತ ಅವ್ರದ್ದು ಸ್ವಂತ ಟ್ಯಾಲೆಂಟ್ ಹಾರ್ಡ್ ವರ್ಕಿಂದನೇ ಅವ್ರು ಬರಬೇಕು. ಖಂಡಿತ ಇದು ಸತ್ಯ. ದಟ್ ಸ್ಟಾರ್ ಮಕ್ಕಳಿಗೆ ಫಸ್ಟ್ ಮೂವಿ ಬೇಗ ಸಿಗ್ಬೋದು, ಬಟ್ ಸಸ್ಟೈನೆನ್ಸ್ ಇದೆ ಅಲ್ವಾ. ಹೀಗೆ ಆಗಿದೆ ಅದು. ತುಂಬ ಸ್ಟಾರ್ ಮಕ್ಕಳು ಚೆನ್ನಾಗಾಗಲಿಲ್ಲ. ತುಂಬ ನಾರ್ಮಲ್ ವ್ಯಕ್ತಿ ಯುನೋ ದಟ್ ಎಲ್ಲೋ ಲೈಕ್ ಅವ್ರ ಸ್ವಂತದ್ದು ಬಂದು ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ಆ ಥರನೂ ನಡೆಯುತ್ತೆ. ಮಕ್ಕಳು ಪೇರೆಂಟ್ಸ್ ಯಾವಾಗ ಮಕ್ಕಳಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಇವಾಗ ನಮ್ಮ ಮಕ್ಕಳಂದ್ರೆ ನಾವು ಯಾವುದು ಪ್ರೊಫೆಷನಲ್ಲಿ ಬಂದು ನಮಗೆ ಆಸೆ ಇರುತ್ತೆ, ನಮಗೆ ಕೆಪಾಸಿಟಿ ಇದ್ರೆ ನಾವು ಸಪೋರ್ಟ್ ಮಾಡೋದು. ಅದಕ್ಕಿಂತ ಹೆಚ್ಚಾಗಿ ನಾವು ಎಲ್ಲ ಪೇರೆಂಟ್ಸ್ಗೆ ಅದು ಇರುತ್ತೆ. ಸೊ ಅದಕ್ಕಿಂತ ಹೆಚ್ಚಾಗಿ ಏನಿಲ್ಲ, ಅಷ್ಟೇ ಒಂದು ಮಾರಲ್ ಸಪೋರ್ಟ್ ಆಗಲಿ, ಒಂದು ಸಪೋರ್ಟ್ ಆಗಲಿ. ಬಟ್ ಅದು ಅಲ್ಲದೆ ಅವ್ರ ಹಾರ್ಡ್ ವರ್ಕಿಂದ, ಅವ್ರ ಟ್ಯಾಲೆಂಟಿಂದನೇ ಅವ್ರಿಗೆ ಸಕ್ಸಸ್ ಸಿಕ್ಕುತ್ತೆ. ಅದು ಖಂಡಿತ ನಾವು ನೋಡ್ತಾ ಇರ್ತೀವಿ ಮೇಡಮ್. ಅಂದರೆ ಬೇರೆ ಸ್ಟಾರ್ ಮಕ್ಕಳಿಗೆಲ್ಲ ಕಂಪೇರ್ ಮಾಡಿ ನೋಡೋದಾದ್ರೆ ಆಯುಷ್ ತುಂಬ ಹಂಬಲ್ ಆಗಿರ್ತಾರೆ. ಅವರು ನನ್ನ ತಂದೆ ಸ್ಟಾರ್ ಡೈರೆಕ್ಟರ್ ಇರ್ಬೋದು, ಬಟ್ ನಾನು ಅವ್ರ ಇದರಲ್ಲಿ ಹೋಗಲ್ಲ, ನಾನೇ ಬರ್ತೀನಿ ನನ್ನ. ಅದಕ್ಕೆ ಇವಾಗ ಈ ಮೂವಿ ಹಂಗೆ ಬಂದಿದೆ, ಮೂವಿ ಶೂಟ್ ಆಗ್ತಿದೆ ಅಲ್ವಾ. ಅವರು ಸೋಷಿಯಲ್ ಮೀಡಿಯಾ ಕೂಡ ತುಂಬಾ ಆಕ್ಟಿವ್ ಇರ್ತಾರೆ. ತುಂಬಾ ಪ್ರಿಪರೇಷನ್, ತುಂಬಾ ಇಷ್ಟ ಅವ್ರಿಗೆ, ಪ್ರಿಪರೇಷನ್ ಎಲ್ಲ ಮಾಡ್ತಾ ಇರ್ತಾರೆ. ಆಮೇಲೆ ಇತ್ತೀಚೆಗೆ ಒಂದು ಆರ್ಟಿಕಲ್ ಅಲ್ಲಿ ಒಂದು ಇಂಟರ್ವ್ಯೂ ಕೂಡ ಹೇಳಿದ್ರು, ನಮ್ಮ ತಾಯಿನೇ ನನಗೆ ಗುರು. ಅಂದ್ರೆ ಬೇಸಿಕಲಿ ಸ್ಟಾರ್ ಮಕ್ಕಳಿಗೆಲ್ಲ ಈ ಸಂಸ್ಕಾರ ಕೊಡೋದು ಯಾರು ಕೊಡಲ್ಲ ಇವತ್ತಿನ ಇದರಲ್ಲಿ. ಅಂದ್ರೆ ಅವ್ರು ವಿಚಿತ್ರವಾಗಿ ನಿಮ್ಗೆ ಗೊತ್ತೇ ನೋಡ್ತಾ ಇರ್ತೀರ, ನಾವು ಹೆಸರಲ್ಲ. ಆದ್ರೆ ಆ ವಿಚಾರದಲ್ಲಿ ಬರೋದಾದ್ರೆ ಆಯುಷ್ ಅವರು ತುಂಬಾ
ಸಂಸ್ಕಾರವಂತರಾಗಿ ಚೆನ್ನಾಗಿ ಏನೇ ಮಾತಾಡ್ಬೇಕಾದ್ರು ಕೂಡ ತುಂಬಾ ಜವಾಬ್ದಾರಿಯುತವಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಅನಾವಶ್ಯಕ ಉದಾಸೀನದ ಸ್ಟೇಟ್ಮೆಂಟ್ ಯಾವುದು ಕೊಡಲ್ಲ. ಸೊ ಏನು ನಿಮ್ಮ ಮಗನ ಬಗ್ಗೆ ಅಲ್ಲ, ನೀವು ಹೇಳ್ತಾ ಇರೋದು ಖುಷಿ ಅನ್ಸುತ್ತೆ. ಬಿಕಾಸ್ ಸಂಸ್ಕಾರನೇ ತುಂಬಾ ಮುಖ್ಯ ಜೀವನದಲ್ಲಿ. ನಮಗೆ ಬಿಹೇವಿಯರ್ ಆಗಲಿ, ಸಂಸ್ಕಾರ ಆಗಲಿ, ಕಲ್ಚರ್ ಆಗಲಿ. ಬಿಕಾಸ್ ಉಪೇಂದ್ರ ಅವ್ರಿಗೆ ನನಗೆ ಕೂಡ ತುಂಬ ಅದು ಮುಖ್ಯ. ಯಾರೊಬ್ರಿಗೆ ನಾವು ಬೇಸರ ಮಾಡಬಾರ್ದು, ಹರ್ಟ್ ಮಾಡಬಾರ್ದು. ಜೀವನದಲ್ಲಿ ಸಕ್ಸಸ್, ಫೇಲಿಯರ್, ನೀವು ಹೀರೋ ಆಗ್ತೀರಾ, ಬೇರೆ ಏನೋ ಒಂದು ಆಗ್ತೀರಾ. ಬಟ್ ಆದರೂ ಏನೋ ಜ್ಞಾಪಕ ಇರುತ್ತೆ ಅಂದರೆ ನೀವು ಒಬ್ರು ವ್ಯಕ್ತಿ ಜೊತೆ ಹೆಂಗೆ ಬಿಹೇವ್ ಮಾಡಿದ್ರಿ, ಅವ್ರು ಅದೇ ನೆನೆಸ್ಕೊತಾರೆ ಯಾವಾಗ. ಸೊ ಅದೇ ಇಂಪಾರ್ಟೆಂಟ್ ನಿಮಗೆ. ಸೊ ಯಾರೊಬ್ರು ಆಗಲಿ, ಈವನ್ ಮನೆಯಲ್ಲಿ ಕೂಡ ಯಾರ್ಯಾರು ವರ್ಕ್ ಮಾಡ್ತಾರೆ ಅವ್ರ ಜೊತೆಲಿ ಆಗಲಿ, ಆಚೆದ್ರು, ಅದು ಒಂದು ಸಂಸ್ಕಾರ ಇಬ್ರಿಗೆ ಇದೆ. ಅದು ನಮ್ಮಿಬ್ರಿಗೆ ತುಂಬ ಮುಖ್ಯ. ದಟ್ ಅವ್ರ ಬಿಹೇವಿಯರ್ ಚೆನ್ನಾಗಿರ್ಬೇಕು, ಸಂಸ್ಕಾರ ಇರಬೇಕು. ಮಿಕ್ಕಿದೆಲ್ಲ ಅವ್ರು ಹಾರ್ಡ್ ವರ್ಕ್ ಪಡಬೇಕು. ಸೊ ಇದು ಒಂದು ವಿಷಯಕ್ಕೆ ನಾವು ಖುಷಿ ಪಡ್ತೀವಿ. ಖಂಡಿತ ಹಾಗೆ ಇಲ್ಲಿ ಅಂತ ನೆಕ್ಸ್ಟ್ ಮುಂದೆ ಅವ್ನು ಏನೋ ಒಂದು ಮೂವಿ ಪ್ರಯಾಣ ಆಗಲಿ, ಡೈರೆಕ್ಷನ್ ಪ್ರಯಾಣ ಯಾವುದೋ ಒಂದು ಅವನು ಮಾಡ್ತಾನೆ. ಸೊ ಅದರಲ್ಲಿ ಅವನು ಲೈಕ್ ಅವನು ಖುಷಿಯಾಗಿರ್ಬೇಕು, ಬೇರೆಯವ್ರು ಅವರಿಂದ ಖುಷಿಯಾಗಿರ್ಬೇಕು. ಅದು ಇಂಪಾರ್ಟೆಂಟ್. ಮಗಳು ಇಂಡಸ್ಟ್ರಿಗೆ ಬರೋದೇನಾದ್ರು ಇಲ್ಲ, ಅವಳಿಗೆ ಇಂಟ್ರೆಸ್ಟ್ ಇಲ್ಲ, ಸದ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ. ಬಟ್ ಅದೇ ಅವಳಿಗೆ ಆಫರ್ಸ್ ಇದೆ, ಬಟ್ 2-3 ಒಳ್ಳೆ ಆಫರ್ಸ್ ಬಂದಿತ್ತು. ಬಟ್ ಬೇಡ ಅಂದು. ಈ 25 ವರ್ಷದ ಜರ್ನಿಯಲ್ಲಿ ಎಷ್ಟು ಹೇಳ್ಬೋದು ನೋಡಿದ್ರೆ, ಎಷ್ಟು ಪ್ಲಸ್ ಎಷ್ಟು ಮೈನಸ್ ಐತಿ ಅಂದ್ರೆ ಆಲ್ಮೋಸ್ಟ್ ಯಾವ ಕಾಂಟ್ರವರ್ಸಿಯಲ್ಲಿ ಯಾವ್ದ್ರಲ್ಲಿ ಇಲ್ಲ. ತುಂಬಾ ಜವಾಬ್ದಾರಿಯಾಗಿ ಇದ್ದೀರಾ. ಬಟ್ 25 ವರ್ಷ ಜರ್ನಿ ಹೇಗಿತ್ತು ನಮ್ಮ ಮೂವೀಸ್ ಜರ್ನಿ? ಆ್ಯಕ್ಚುಲಿ ತುಂಬ ಸರ್ಪ್ರೈಸಿಂಗ್ ಆಗಿತ್ತು. ನನ್ನ ಮದುವೆ ನಂತರ ಕೂಡ ನನ್ನ ತುಂಬ ಖುಷಿಯಾಗತ್ತೆ. ಅದು ಒಳ್ಳೆ ಸ್ಕ್ರಿಪ್ಟ್ಸ್ ಬಂದಿದೆ. ಯಾವಾಗ ನಾನು ನನ್ನ ಪ್ರೊಡಕ್ಷನಿಂದ ಮಾಡಬೇಕಂತ ಅನ್ಕೊಂಡಾಗ ಆಚೆಯಿಂದನೇ ತುಂಬ ಸ್ಕ್ರಿಪ್ಟ್ಸ್ ಬಂದಿದೆ. ಆಚೆಯಿಂದ ಪ್ರೊಡ್ಯೂಸರ್ಸ್ ಆಗಲಿ, ಸ್ಕ್ರಿಪ್ಟ್ಸ್ ಆಗಲಿ, ಒಳ್ಳೆ ಫಿಲ್ಮ್ ಮೇಕರ್ಸು ಬಂದು ಒಂದು ಮೂವಿ ಮಾಡೋಣ ಅಂತಿದ್ರು. ಸೊ ಆ ಥರ ಜರ್ನಿ ಚೆನ್ನಾಗೇ ಇತ್ತು ನನಗೆ. ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಕೆಲವ್ರು ಮೂವೀಸ್ ಚೆನ್ನಾಗಿ ಹೋಗಿದೆ, ಕೆಲವ್ರು OTT ಚೆನ್ನಾಗಾಗಿದೆ, ಕೆಲವ್ರು ರಿಲೀಸ್ ಆಗಬೇಕು. ಬಟ್ ಆ್ಯಸ್ ಅನ್ ಆರ್ಟಿಸ್ಟ್ ಐ ಆಮ್ ವೆರಿ ಹ್ಯಾಪಿ. ಬಿಕಾಸ್ ನನಗೆ ವಿಭಿನ್ನ ರೋಲ್ಸ್ಗೆಲ್ಲ ಸಿಗ್ತಾ ಇದೆ. ಆ್ಯಂಡ್ ನನ್ನೊಂದು ಪ್ರಯತ್ನ ಇದೆ ಬೇರೆ ಥರ ಕಾಣಿಸ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್ ತೀಕ್ಷ್ಣಲ್ಲಿ ಬೇರೆ ಥರ ಇದ್ದೀನಿ, ಇನ್ನೊಂದು ಮೂವಿನಲ್ಲಿ ಬೇರೆ ಥರ ಕಾಣಿಸ್ಕೋತೀನಿ. ಸೊ ಯಾವಾಗ ಫ್ರೆಶ್ನೆಸ್ ಇರುತ್ತೆ, ಒಂದೇ ರೀತಿ ನೋಡೋಕ್ಕಿಂತ ಬದಲು ನಾನು ಆಡಿಯನ್ಸ್ಗೆ ಒಂದು ಬೇರೆ ಥರ ನಾನು ನೋಡ್ಬೋದು. ಇದಕ್ಕಿಂತ ಹಿಂದೆ ಕಮರೋ 2 ಅಂತ ಒಂದು ಚಿತ್ರ ಬಂದಿದ್ದು, ಅದರಲ್ಲಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಆಗಿದ್ದೆ. ಪ್ರತಿಯೊಂದು ಮೂವಿನಲ್ಲಿ ಲುಕ್ ಆ್ಯಂಡ್ ಫೀಲ್ ಮೇಲೆ ನಾನು ತುಂಬ ವರ್ಕ್ ಮಾಡ್ತೀನಿ. ನಾನು ಬೇರೆ ಥರ ಕಾಣಿಸ್ಕೋಬೇಕು, ಸಬ್ಜೆಕ್ಟು ಬೇರೆ ಥರ ಇರಬೇಕು. ಸೊ ಆ ಜರ್ನಿ ನಂಗೆ ಖುಷಿ ಕೊಡುತ್ತೆ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ದಟ್ ನನಗೆ ಒಳ್ಳೆ ಡಿರೆಕ್ಟರ್ಸ್ ಸಿಕ್ಕಿತ್ತು ನನ್ನ ಕರಿಯರ್ ಬಿಗಿನಿಂಗ್ನಲ್ಲಿ. ಒಳ್ಳೆ ಸಾಂಗ್ಸು, ಒಳ್ಳೆ ಹೀರೋಸ್ ಜೊತೆ. ಸೊ ಈವನ್ ದೋ ನಾನು ಬರೀ 3-4 ವರ್ಷ ಕೆಲಸ ಮಾಡಿದ್ದೀನಿ, ಇವತ್ತು ಕೂಡ ಅದೆಲ್ಲ ಜ್ಞಾಪಕ ಇದೆ. ಹೂವೆ ಆಗಲಿ, ಮಲ್ಲ ಸಾಂಗ್ಸ್ ಆಗಲಿ, ನಿಮಗೆ ಕ್ಯಾಲ್ಕಟಲ್ಲಿ ಸಾಥಿ ಅಂತ ಒಂದು ಮೂವಿ ಇದೆ ಬೆಂಗಾಲಿ, ಅದು 24 ಇಯರ್ಸ್ ಆಯಿತು, ಅದು ಸೂಪರ್ ಹಿಟ್ ಮೂವಿ. ಸೊ ಪ್ರತಿಯೊಂದು ಜಾಗದಲ್ಲಿ ನನಗೆ ತಮಿಳಲ್ಲಿ ಅಜಿತ್ ಅವ್ರ ಜೊತೆ ಮಾಡಿದ ದೈಸಾದಂ ಅಂತ ವಿಕ್ರಮ್ ಅವ್ರ ಜೊತೆ ಮಾಡಿದ್ದೀನಿ. ಸೊ ಅದೆಲ್ಲ ಇವತ್ತು ಕೂಡ ಜನ ಜ್ಞಾಪಕ ಇಟ್ಟಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಈಗ ನೆಕ್ಸ್ಟ್ ಯಾವ ಪಾತ್ರದಲ್ಲಿ ನಿಮ್ಗೆ ಕಾಣಿಸ್ಬೇಕು ಒಂದು ಡ್ರೀಮ್ ಕ್ಯಾರೆಕ್ಟರ್ ನೆಕ್ಸ್ಟ್ ಒಂದು ಮಾಡೋದಾದ್ರೆ, ಇಲ್ಲಿವರೆಗೆ ಬೇರೆ ವಿಭಿನ್ನ ಪಾತ್ರದಲ್ಲಿ ವಿಭಿನ್ನವಾಗಿ ಜನರಿಗೆ ಇದು ಮಾಡಿ. ಬಟ್ ನಿಮ್ಮದು ಇರುತ್ತೆ ಈ ಥರ ಕ್ಯಾರೆಕ್ಟರ್ ಮಾಡಬೇಕು ಅಥವಾ ಬಯೋಪಿಕ್ ಅಲ್ಲಿ ಮಾಡಬೇಕು, ಒಂದು ಜನ ಇರುತ್ತಲ್ಲ ಬಯೋಪಿಕ್. ಆಮೇಲೆ ಮೈಥಾಲಜಿ ಮಾಡಿಲ್ಲ, ಹಿಸ್ಟಾರಿಕಲ್ ಏನಾದ್ರು ಆ ಥರ ಕಾಸ್ಟ್ಯೂಮ್ಸ್ ಎಲ್ಲ ಚೆನ್ನಾಗಿರುತ್ತೆ. ಆ ರೀತಿ ಕತೆ ಬಂತು ಅಂದರೆ ಖಂಡಿತ. ಈಗ ಉಪೇಂದ್ರ ಸರ್ ವಿಚಾರಕ್ಕೆ ಬರೋದಾದ್ರೆ ಮೇಡಮ್, ಏನೋ ತಮಿಳ್ನಾಡು ಎಲೆಕ್ಷನ್ ಆಯಿತು, ಗೆದ್ದರು. ಆ ಟೈಮಲ್ಲಿ ಒಂದು ಮಾತು ಹೇಳ್ತಾರೆ, ಉಪೇಂದ್ರ ಅವರು ಬರೀ ಸ್ಟೇಟ್ಮೆಂಟ್ ಕೊಡ್ತಾರೆ, ಗ್ರೌಂಡಿಗೆ ಬರಲ್ಲ. ನಮಗ್ ಗೊತ್ತು ಅಂದ್ರೆ ಪಕ್ಷದ ಉದ್ದೇಶಗಳು ಬೇರೆ ಇದಾವಂತ, ಬಟ್ ಜನರು ಹಂಗೆ ಅಂತಿರ್ತಾರೆ. ಬಟ್ ಅದ್ರ ವಿಚಾರವಾಗಿ ನಿಮ್ ಜೊತೆ ಏನಾದ್ರು ಮಾತಾಡ್ತಾರ? ಈಗ ನಾನು ಹೇಳ್ತಾನೆ ಇರ್ತೀನಿ, ನೀವು ಬರ್ಬೇಕು ಅಂತ. ನೀವು ಬರ್ಬೇಕು, ನೀವು ನಿಂತ್ಕೋಬೇಕು ಅಂತ ಹೇಳ್ತಾನೆ ಇದ್ದೆ. ನಾನು ಇದ್ದೀನಿ ಅಲ್ವಾ, ಎಲ್ಲರೂ ಇದೀವಿ ಅಂತ. ಆದ್ರೂ ಅವ್ರದ್ದು ಕಾನ್ಸೆಪ್ಟ್ ಹಾಗೆ ಇದೆ ಅಂತೆ, ನಾಯಕರು ಬರಬಾರ್ದಂತೆ. ಬಟ್ ನಾನು ಯಾವಾಗ ಅವ್ರಿಗೆ ಹೇಳ್ತಾನೆ ಇರ್ತೀನಿ, ನೀವು ಬಂದ್ರೆ ಚೆನ್ನಾಗಿರುತ್ತೆ, ನೀವು ಒಳ್ಳೆ ಲೀಡರ್, ತುಂಬಾ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ ನಿಮ್ಮಲ್ಲಿ. ಬಿಕಾಸ್ ಅವ್ರು ಡೈರೆಕ್ಷನ್ ಮಾಡಿದಾಗ ನಾನು ನೋಡಿದ್ದೀನಿ. ಆ್ಯಂಡ್ ನಿಜವಾಗ್ಲೂ ಅವ್ರು ತುಂಬ ಹಾರ್ಟಿಂದಾನೇ ಹಾರ್ಡ್ ವರ್ಕ್ ಪಡ್ತಿದ್ದಾರೆ ದಟ್ ಒಂದು ಚೇಂಜ್ ಆಗಬೇಕಂತ. ಬಿಕಾಸ್ ಅವ್ರಿಗೆ ಭೇಟಿಯಾಗಿದೆ ನಾನು 2000 ಅವತ್ತಿಂದ ಇವತ್ತು ಕೂಡ ಅದೇ ಇದೆ. ಅವ್ರಿಗೆ ಒಂದು ಜನಕ್ಕೋಸ್ಕರ ಏನಾದ್ರು ಮಾಡಬೇಕು, ಇಲ್ಲಾಂದ್ರೆ ಅವ್ರು ಆರಾಮಾಗಿ ಯಾವುದು ಪಾರ್ಟಿ ಸೇರ್ಕೊಂಡು ಅವ್ರು ಇವತ್ತು ಯಾವುದು ಒಳ್ಳೆ ಪೊಸಿಷನ್ ಅಲ್ಲಿ ಇರೋರು. ಅವ್ರ ಸ್ವಂತದ್ದು ಒಂದು ಐಡಿಯಾ ಮಾಡಿ ಇದು ಒಂದು ಪಾರ್ಟಿ ಮಾಡಿದ್ದಾರೆ ಅಂದ್ರೆ ಅವ್ರದ್ದು ಉದ್ದೇಶ ಅದೇ, ದಟ್ ಒಂದು ಗ್ರೌಂಡ್ ಲೆವೆಲಿಂದ ಚೇಂಜಸ್ ಬರ್ಬೇಕಂತ ಮಾಡ್ತಿದ್ದಾರೆ. ನೀವು ನಂಬಲ್ಲ, ತುಂಬ ಮೂವೀಸ್ ಬಿಟ್ಟು ಈ ಪ್ರೊಜೆಕ್ಟ್ಗೆ ಅದು ವರ್ಕ್ ಮಾಡ್ತಾರೆ. ಅವರು ತುಂಬ ಟೈಮ್ ತೊಗೊಂಡು ಮಾಡಿದ್ದಾರೆ. ಸೊ ಓವರ್ 10 years ತುಂಬ ಹಾರ್ಡ್ ವರ್ಕ್ ಪಡ್ತಾರೆ. ಆ್ಯಂಡ್ ಲೈಕ್ ಆ್ಯಪ್ ಮಾಡೋಕ್ಕೆ ನಾನು ನೋಡಿದ್ದೀನಿ, ಡೇ ಆ್ಯಂಡ್ ನೈಟ್ ಅವರು ಒಬ್ರು ಕೂತ್ಕೊಂಡು ತುಂಬ ತಲೆಗೆಡ್ಸ್ಕೊಂಡು ಆ್ಯಪ್ ಕರೆಕ್ಟಾಗಿ ಬರ್ಬೇಕಂತ ತುಂಬ ಪ್ಯಾಷನೆಟ್ ಇದ್ದಾರೆ ಅವರು ಈ ಫಿಲಾಸಫಿ ಬಗ್ಗೆ. ಸೊ ಇನ್ನೂ ತುಂಬ ಹೆಚ್ಚಾಗಿ ಸ್ಪ್ರೆಡ್ ಆಗ್ತಿದೆ. ಈಗ ಫಾರಿನಿಂದ ತುಂಬ ಜನ ವಿಡಿಯೋಸ್ ಮಾಡಿ ಕಳಿಸ್ತಿದ್ದಾರೆ. ಸೊ ಹಾಗೆ ಬೆಳಿಬೇಕು ಅನ್ಕೊಂತೀನಿ ನಾನು. ಬಟ್ ನನಗೆ ಆಸೆ ದಟ್ ಅವ್ರು ಬಂದರೆ ತುಂಬ ಚೆನ್ನಾಗಿದೆ, ಇನ್ನೂ ಬೇಗ ಎಲ್ರಿಗೂ ಇದ್ರ ಬಗ್ಗೆ ಗೊತ್ತಾಗ್ಬಿಡುತ್ತೆ ಅಂತ, ರೀಚ್ ಆಗುತ್ತೆ. ಈ ವಿಚಾರನ ಮೊದಲೇ ನಿಮ್ಮ ಜೊತೆ ಮಾಡಿದ್ರೆ ಮೇಡಮ್, ಅಂದರೆ ಪಕ್ಷ ಅನೌನ್ಸ್ ಆಗಕ್ಕಿಂತ ಮುಂಚೆ ನಿಮ್ಮ ಜೊತೆ ಏನಾದ್ರು ಮಾಡಿದ್ರೆ ಈ ರೀತಿ ಮಾಡ್ಬೇಕಂತಿದ್ದೀನಿ ನಾನು ಅಂತ
ಸ್ಟಾರ್ಟಿಂಗ್ ಅವರು ಏನೋ ಒಂದು ನಮ್ಮ ಉಪಿ ಫೌಂಡೇಶನ್ ಸ್ಟಾರ್ಟ್ ಮಾಡಿದಾಗ ಅವ್ರು ಏನಾದ್ರು ಕೆಲಸ ಮಾಡೋಣ ಅಂತ, ಬಿಕಾಸ್ ಅವ್ರದ್ದು ಯಾವಾಗ ಐಡಿಯಾ ಅದೇ ಇತ್ತು ದಟ್ ಜನಕ್ಕೋಸ್ಕರ ಏನಾದ್ರು ನಾವು ಮಾಡಬೇಕು. ಬಟ್ ಪಾಲಿಟಿಕ್ಸ್ದು ಐ ಥಿಂಕ್ ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ನನಗೆ ಐಡಿಯಾ ಇರಲಿಲ್ಲ. ಏನೋ ಒಂದು ಮಾಡಬೇಕಂತ ಅಂದ್ಕೊಂಡಿದ್ರು. ಬಟ್ ಇದು ಅವರು ಕಾನ್ಸೆಪ್ಟ್ ಮಾಡಿದ್ರು. ನಾನು ಅವಾಗ ಕ್ಯಾಲ್ಕಟ್ಟಲ್ಲಿದ್ದೆ, ಅಲ್ಲಿ ಶೂಟಿಂಗಲ್ಲಿದ್ದೆ. ಅವಾಗ ಬಂದು ಗೊತ್ತಾಯಿತು ಈ ಥರ ಅವರು ಫಸ್ಟು ಯಾರೊಬ್ರ ಜೊತೆ ಕೊಲಾಬ್ರೇಟ್ ಮಾಡಿದ್ರು. ಆಮೇಲೆ ಸ್ವಲ್ಪ ಸಮಸ್ಯೆ ಆಯಿತು, ಆಮೇಲೆ ಅದು ನೇಮ್ ಚೇಂಜ್ ಆಯಿತು ಅಷ್ಟೇ. ಸೊ ಅಂದರೆ ಇತ್ತೀಚೆಗೆ ಎಲ್ಲ ಯಂಗ್ಸ್ಟರ್ ಎಲ್ಲ ಹೊಸ ಮುಖ ನೋಡ್ತಾರೆ. ಅಂದರೆ ಹಳಬರು ಹೋಗಲಿ, ಹೊಸ ಮಕ್ಕಳು ಬರಲಿ. ಅಂದರೆ ಉಪೇಂದ್ರ ಸರ್ ಅಂತವ್ರು ಬಂದು ನಿಂತ್ಕೊಂಡ್ರು ಅಂತಂದರೆ ಯಂಗ್ಸ್ಟರ್ಗಳು ಏನೋ ಒಂಥರ ಎನರ್ಜಿ ಬರುತ್ತೆ, ನಿಂತ್ಕೊಂಡು ಮಾಡ್ತಾರೆ. ಹೌದು, ಒಂದಷ್ಟು ಚೇಂಜಸ್ ಬೇಕೇ ಬೇಕಲ್ಲ ಯಾವಾಗ. ಸೊ ನೀವು ನೋಡಿ ಇವಾಗ ತಮಿಳ್ನಾಡಲ್ಲಿ ಆಗಿದೆ, ಬೆಂಗಾಲಲ್ಲಿ ಕೂಡ ಚೇಂಜ್ ಆಗಿದೆ. ಒಂದು 15 years 20 years ನಂತರ ಜನನೂ ಒಂದು ಸಿಟಿಸನ್ಸು ಚೇಂಜ್ ಕೇಳುತ್ತೆ. ಆಮೇಲೆ ಇತ್ತೀಚೆಗೆ ಅವರು CJP ಅವರು ಮಾಡಿದ್ಮೇಲೆ ಒಂದು ಮೆಸೇಜ್ ಹೋಯ್ತು, ಹೈಕ್ ಮಾಡಿ ಅಂದರೆ ಎಲ್ಲರೂ ಒಂದು ಮೆಸೇಜ್ ಹೋಯ್ತು. ಅಂದರೆ ಸ್ಟೂಡೆಂಟ್ಸ್ಗಳು ಮತ್ತು ಯಂಗ್ಸ್ಟರ್ ಎಲ್ಲ ರೆಡಿ ನಿಂತ್ಕೊಂಡ್ರು ಅಂದರೆ ಒಂದು ಸರ್ಕಾರನ ಬದಲಾವಣೆ ಮಾಡಬಹುದು, ಒಬ್ಬ ನಾರ್ಮಲ್ ವ್ಯಕ್ತಿನ ಕೂಡ ನಾವು ಪ್ರಧಾನಿ ಮಾಡ್ಬೋದು. ಅಂದರೆ ಆ ರೀತಿ ಮೈಂಡ್ಸೆಟ್ಟಲ್ಲಿ ಇವತ್ತಿನ ಪಾರ್ಟಿಸಿಪೇಟ್ ಮಾಡಬೇಕು ಸಿಟಿಸನ್ಸು. ನಾನು ಯಾವಾಗ ಅನ್ಕೊತೀನಿ ಗವರ್ಮೆಂಟ್ ಒಂದು, ಬಟ್ ಸಿಟಿಸನ್ಸ್ ಪಾರ್ಟಿಸಿಪೇಟ್ ಮಾಡಿದರೆ ನಾನು ಕರೆಕ್ಟ್ ಡೆಮೋಕ್ರಸಿ ಆಗುತ್ತೆ. ಇವಾಗ ಸಿಟಿಸನ್ ಅಂದರೆ ಏನು, ನಾವು ಈ ನಮಗೆ ದೇಶದ ಜವಾಬ್ದಾರಿ ನಮ್ಮ ಮೇಲೆ ಕೂಡ ಇದೆ. ನಮ್ಮ ದೇಶ ಅಂದರೆ ನಮ್ಮ ಮನೆ, ಆ ಥರ ನಾವು ನೋಡ್ಕೋಬೇಕಾಗತ್ತೆ. ಸೊ ನಮ್ಮ ಪಕ್ಕದ ಮನೆಯಲ್ಲಿ, ನಮ್ಮ ಪಕ್ಕದ ರೋಡಲ್ಲಿ ಕಸ ಹಾಕ್ತಾ ಇದ್ದೀವಿ, ಅದರದ್ದು ನಮ್ಮ ಮನೆ ಥರನೇ. ನಾವು ನೋಡಿದರೆ ನಾವು ನಿಮ್ಮ ಮನೆ ಒಳಗೆ ಕಸ ಹಂಗೆ ತುಂಬಿಸ್ತೀರಾ? ಸೊ ಪ್ರತಿಯೊಬ್ಬರು ಆ ಥರ ಯೋಚನೆ ಸ್ಟಾರ್ಟ್ ಮಾಡಿದರೆ ನಮ್ಮ ರೋಡ್ಸ್ ಚೆನ್ನಾಗಿರಬೇಕು, ಎಲ್ರಿಗೂ ಒಂದು ಬೇಸಿಕ್ ಸೇಫ್ಟಿ ಇರಬೇಕು, ಸ್ಟ್ರೀಟ್ ಲೈಟ್ಸ್ ಚೆನ್ನಾಗಿರಬೇಕು. ಸೊ ನಮ್ಮ ಇಡೀ ದೇಶಕ್ಕೆ ನಾವು ಮನೆ ಥರ ನೋಡ್ಕೊಂಡಿದ್ರೆ ಎಲ್ಲರೂ ಒಳಗೆ ಒಂದು ಆ ಭಾವನೆ ಬರಬೇಕು. ಸೊ ಆವಾಗ ಎಲ್ಲರೂ ಖಂಡಿತ ಕ್ವೆಶ್ಚನ್ಸ್ ಕೇಳ್ತಾರೆ. ಇಲ್ಲಾಂದರೆ ನಾವು ಸುಮ್ಮನೆ ಹೆಂಗೆ ನಡೀತಾ ಇದೆ ಹಂಗೆ ನಡೀಲಿ, ಹಂಗೆ ದುಡ್ಡು ತೊಗೊಂಡು ವೋಟ್ ಹಾಕೋದು, ಅದೆಲ್ಲ ಚೇಂಜ್ ಆಗಬೇಕಲ್ಲ. ಇಲ್ಲಾಂದರೆ ಚೇಂಜಸ್ ಆಗಲ್ಲ. ಹೌದು. ಅಂದರೆ ಈಗ ಉಪೇಂದ್ರ ಸರ್ ಅವರು ಈಗ ಪ್ರಜಾಕೀಯಗೋಸ್ಕರ ಒಂದು ಸಿನಿಮಾಗಳು ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ರು. ಅವನು ಅದು ಯಾವುದು ಮಾಡ್ತಾ ಇಲ್ಲ. ಈಗ ಪ್ರಜಾಕೀಯಗೋಸ್ಕರನೇ ತುಂಬ ಪ್ರಿಪ್ರೇಷನ್ ಇದ್ದಾರೆ ಮತ್ತಷ್ಟು ಅಂತೀನಿ. ಏನಾದರೂ ನಿಂತ್ಕೊಳ್ಳೋ ಪ್ಲಾನಿಂಗ್ ಇದೆಯಾ ಅಂತ? ಐ ಹೋಪ್ ಅವ್ರು ಬರಲಿ ಅಂತ ನಾನು. ಬಟ್ ಪ್ರಜಾಕೀಯಗೋಸ್ಕರ ಮೂವಿ ನಂಗೆ ಗೊತ್ತಿಲ್ಲ. ಬಟ್ ಅವ್ರದ್ದು ಪ್ರತಿಯೊಂದು ಮೂವಿನಲ್ಲಿ ಆ ಥರ ಒಂದು ವೈಬ್ ಇದೆ. UI ಅಲ್ಲಿ ಸ್ವಲ್ಪ ಇದೆ, ಇಫ್ ಯು ಅರ್ಥ ಮಾಡ್ಕೊಂಡಿದ್ದಾರೆ. ಆಮೇಲೆ ಸೂಪರಲ್ಲಿ ಇತ್ತು. ಸೊ ಅವ್ರ ಮೂವೀಸ್ನಲ್ಲಿ ಯಾವಾಗ ಒಂದು ಆ ಥರ ಲೈಟಾಗಿ ಸಿಗ್ನಲ್ ಕೊಡ್ತಾ ಇದೆ, ಲೈಟಾಗಿ ಇದೇ ದೇಶದ ಬಗ್ಗೆ ಅಥವಾ ಜನರ ಬಗ್ಗೆ ಅಥವಾ ನಿಮ್ಮ ಸ್ಪಿರಿಚುವಾಲಿಟಿ ಬಗ್ಗೆ ಏನೋ ಒಂದು ಫಿಲಾಸಫಿ ಇದ್ದೇ ಇರುತ್ತೆ ಅವ್ರ ಮೂವೀಸ್ನಲ್ಲಿ, ಯಾವುದೋ ಒಂದು ಮೆಸೇಜ್ ಇದ್ದೇ ಇರುತ್ತೆ. ಇದು ಟೋಟಲ್ ಆಗಿ ಡಿಟೆಕ್ಟಿವ್ ತೀಕ್ಷ್ಣ ಬಗ್ಗೆ ಮೇಡಮ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಜನಕ್ಕೆ ಈ ಸಿನಿಮಾ ಥಿಯೇಟ್ರ್ ನೋಡೋಕೆ ಬರಬೇಕಿದು, ನೋಡಲೇಬೇಕು ಸಿನಿಮಾ ಅಂತ ಹೇಳೋದು ಯಾವ ಪಾಯಿಂಟ್ಸ್ ಹೇಳಕ್ಕೆ ಇಷ್ಟಪಡ್ತೀರ? ಥಿಯೇಟರ್ಸ್ಗೆ ಬಂದು ನೋಡಿ. ಬಿಕಾಸ್ ನಾನು ಏನು ಹೇಳ್ತೀನಿ ಅಂದರೆ, ಇದು ಒಂದು ಹೊಸ ಪ್ರಯತ್ನ. ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿ ಕ್ವಾಲಿಟಿ ಮೂವಿ ಇದು. ಮಕ್ಕಳನ್ನ ಕರ್ಕೊಂಡು ಬಂದು ನೋಡೋ ಥರ ಮೂವಿ. ಮಕ್ಕಳಿಗೆ ಖಂಡಿತ ಇದರಿಂದ ಸ್ಫೂರ್ತಿ ಸಿಗುತ್ತೆ. ಒಂದು ಬಿಕಾಸ್ ತುಂಬ ಜನ ಮಕ್ಕಳು ಐ ಥಿಂಕ್ ಇವಾಗ ಸ್ವಲ್ಪ ಡಿಪ್ರೆಷನ್ನು, ಈ ಇನ್ನರ್ ಸ್ಟ್ರೆಂತ್ ಇದೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಬಿಕಾಸ್ ದೇ ಆರ್ ಆಲ್ವೇಸ್ ಆನ್ ದ ಫೋನ್, ಆರ್ ದೇ ಆರ್ ಆಲ್ವೇಸ್ ಲೈಕ್ ಒಂಚೂರು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆಗಿದ್ರೆ ಜೀವನದಲ್ಲಿ ಅದು ಅವ್ರಿಗೆ ತಡೆಯೋಕ್ಕಾಗ್ತಾ ಇಲ್ಲ. ಸೊ ಐ ಫೀಲ್ ದ್ಯಾಟ್ ಮಕ್ಕಳು ಸ್ಟ್ರಾಂಗ್ ಆಗಬೇಕು, ದೇ ಹ್ಯಾವ್ ಟು ಫೇಸ್ ಥಿಂಗ್ಸ್ ಇನ್ ಲೈಫ್. ಸೊ ಇಂಥ ಮೂವಿಯಿಂದ ಇನ್ಸ್ಪಿರೇಷನ್ ಸಿಗ್ಬೋದು ಅವ್ರಿಗೆ. ಸೊ ಆ ರೀತಿ ಅದಲ್ಲದೆ ಒಂದು ಹೊಸ ಪ್ರಯತ್ನ, ಫಿಮೇಲ್ ಡಿಟೆಕ್ಟಿವ್ ಕತೆ ಕನ್ನಡದಲ್ಲಿ ಮಾಡಿದ್ದೀವಿ. ಒಂದು ಕ್ವಾಲಿಟಿ ಮೇಕಿಂಗ್ ಮಾಡಿದ್ದೀವಿ, ಒಂದು ಹೊಸ ತಂಡ. ನೀವೆಲ್ಲ ಬಂದು ಇದನ್ನು ಸಕ್ಸಸ್ ಮಾಡಿದ್ದೀನೋ, ಹೆಚ್ಚಾಗಿ ಒಳ್ಳೆ ಮೂವೀಸ್ ನಾವು ಮಾಡ್ಬೋದು. ಸೊ ಬರೀ ಹೀರೋ ಪ್ರಧಾನ ಚಿತ್ರಗಳಲ್ಲ, ಕಾಂಟೆಂಟ್ ಪ್ರಧಾನ ಚಿತ್ರಗಳು ಸಕ್ಸಸ್ ಆಗಿದ್ರೆ ವಿಭಿನ್ನ ಥರ ಕಾಂಟೆಂಟ್ ಬರುತ್ತೆ ನಮ್ಮ ಇಂಡಸ್ಟ್ರಿಗೆ. ಆವಾಗ ಇಂಡಸ್ಟ್ರಿಗೇನೂ ಒಳ್ಳೇದಾಗತ್ತೆ. ಸೊ ಹಾಗೆ. ಅಂದರೆ ನೀವು ರಾಜಕೀಯಕ್ಕೆ ಬರೋ ಪ್ಲಾನ್ಗಳಿದ್ದಿರುವ ಅಂದರೆ ನೆಕ್ಸ್ಟ್ ಏನಾದರೂ? ಇಲ್ಲ, 25 ವರ್ಷ ಆದರೆ ಇಷ್ಟು ಜರ್ನಿ ಯಾರೂ ಮಾಡಲ್ಲ ಆಲ್ಮೋಸ್ಟ್. ಆ್ಯಕ್ಚುಲಿ ಅದು ತುಂಬ ದೊಡ್ಡ ಜವಾಬ್ದಾರಿ. ಸೊ ಇವಾಗ ನನಗೆ ಸ್ವಲ್ಪ ಏನೋ ಒಂದಷ್ಟು 5-6 years ಕೆಲಸಗಳಿದೆ. ಅಂದರೆ ಸರ್ಗೆ ಬೆನ್ನೆಲುಬು ನಿಂತ್ಕೊಂಡು ಸರ್ ಜೊತೆಲಿ ನಾನು ಇದ್ದೀನಿ ಆಬ್ವಿಯಸ್ಲಿ. ಆ್ಯಂಡ್ ಖಂಡಿತ ಆ ಥರ ಸಂದರ್ಭ ಬಂದರೆ ನೋಡೋಣ. ಬಟ್ ಇವಾಗ ಸದ್ಯಕ್ಕೆ ಇನ್ನೊಂದು 5-6 years ನನಗೆ ಪರ್ಸನಲ್ ಕೆಲಸಗಳಿದೆ. ಇನ್ನೋ ಪ್ರೊಡಕ್ಷನ್ ಮಾಡೋದಿದೆ, ನಾನು ಡೈರೆಕ್ಷನ್ ಮಾಡ್ಬೇಕಂತ ಕನಸಿದೆ. ತುಂಬಾ ಇದೆ. ಅದ್ ನಂತರ ನೋಡೋಣ. ದೇವ್ರ ಶಕ್ತಿ ನಡೀತಾ ಇದೆ, ಅದು ಆಮೇಲೆ ಹೇಳ್ತೀನಿ. ಬಟ್ ದೇವ್ರ ಶಕ್ತಿ ಕೊಡಬೇಕು. ಆ್ಯಂಡ್ ಖಂಡಿತ ಆಡಿಯನ್ಸ್ ಆಶೀರ್ವಾದ, ಪ್ರೀತಿ ಅದು ತುಂಬ ಮುಖ್ಯ ನಮಗೆ. ಬಟ್ ಖಂಡಿತ ಐ ಥಿಂಕ್ ಈ ಸತಿ ಉಪೇಂದ್ರ ಅವ್ರು ಬರ್ಬೇಕಂತ ನಂಗೆ ತುಂಬ ಆಸೆ. 2028 ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡದ ಚಿತ್ರರಂಗದ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಅದರಲ್ಲೂ ಪುನೀತ್ ಸರ್ ತೀರ್ಕೊಂಡ್ರು ಇತ್ತೀಚೆಗೆ, ಅಂದರೆ ತುಂಬ ಜನ ತೀರ್ಕೊಂಡ್ರು. ಆಮೇಲೆ ದರ್ಶನ್ ಸರ್ ಅವ್ರ ಇಶ್ಯೂ ಆಗಿರ್ಬೋದು. ಒಂದು ವಿಧವಾದ ಒಂದೊಂದು ಘಟನೆಗಳಿಂದ ಇಂಡಸ್ಟ್ರಿ ಒಂದು ಕಡೆ ಕುಗ್ತಾ ಇದೆ. ಆಮೇಲೆ ಅಂಥ ಹಿಟ್ ಕೊಡುವಂಥ ಸಿನಿಮಾಗಳು ಯಾವುದೂ ಇಲ್ಲ. ಈಗ UI ಸಿನಿಮಾ ಆದಮೇಲೆ
ಆ ರೀತಿ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿರುವಂಥ ಕಂಟೆಂಟ್ಗಳು ಯಾವುದು ಬರ್ತಾ ಇಲ್ಲ. ಎಲ್ಲೊಂದು ಕಡೆ ಕೆಲವೊಂದಿಷ್ಟು ಹೊಸ ಮುಖಗಳಿಗೆ ಎಲ್ಲೂ ಅವಕಾಶಗಳು ಇಲ್ಲ. ಆಮೇಲೆ ಘಟನೆಗಳ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ, ಎಲ್ಲರೂ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಒಂದು ಇಂಡಸ್ಟ್ರಿನ ಬೇರೆ ಇಂಡಸ್ಟ್ರಿಯಲ್ಲಿ ಕಂಪೇರ್ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಮೊದಲಿನ ಥರ ಏನೂ ಉಳಿದಿಲ್ಲ. ಸೊ ನಿಮ್ಮ 25 ವರ್ಷದ ಅನುಭವದಲ್ಲಿ ನಮ್ಮ ಚಿತ್ರರಂಗ ಮೊದಲು ಹೀಗಿತ್ತು, ಈಗ ಸ್ವಲ್ಪ ಬದಲಾವಣೆ ಆಗಿದೆ. ಈ ರೀತಿ ಇದ್ದರೆ ನಮ್ಮ ಇಂಡಸ್ಟ್ರಿ ಇನ್ನೂ ಮುಂದೆ ಹೋಗ್ಬೋದು, ಒಳ್ಳೆ ಸಿನಿಮಾದಲ್ಲಿ ಹಿಟ್ ಆಗ್ಬೋದು, ನಿರ್ಮಾಪಕ ಬದುಕೋಬೋದು, ಥಿಯೇಟ್ರ್ ಅವರು ಕೂಡ ಬದುಕೋಬೋದು ಅನ್ನೋದಾದರೆ ಯಾವ ವಿಚಾರ ಬಗ್ಗೆ ಹೇಳ್ಬೋದು ನಾವು ಸರ್ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಫಸ್ಟ್ ಆಫ್ ಆಲ್ ಇದೆಲ್ಲ ಆಗಿದೆ ಅನ್ಫಾರ್ಚುನೇಟ್ಲಿ, ನಿಜ. ಬಟ್ ಈ ಸರ್ಕ್ಯೂಮ್ಸ್ಟಾನ್ಸಸ್ ಮಾತ್ರ ಅಲ್ಲ, ದೇಶದಲ್ಲಿ ಐ ಮೀನ್ ಇಂಟರ್ನ್ಯಾಷನಲಿ ಕೂಡ ತುಂಬ ಇವೆಂಟ್ಸ್ ಆಗಿದೆ. ಫಸ್ಟ್ ಆಫ್ ಆಲ್ ಕೋವಿಡ್ ಆಯಿತು, ಅದಕ್ಕಿಂತ ಮುಂಚೆ ನಿಮಗೆ ಡಿಮಾನಿಟೈಸೇಷನ್ ಆಯಿತು, ಅದಕ್ಕೆ ನಂತರ ವಾರ್ ಆಯಿತು. ಸೊ ಇದೆಲ್ಲ ಜನಗೆ ಎಫೆಕ್ಟ್ ಆಗುತ್ತೆ, ಇಕನಾಮಿಕ್ಲಿ ಇನ್ಕಮ್ ಆಗಲಿ, ಏನೋ ಒಂದಷ್ಟು ಮಾನಸಿಕ ಇನ್ಕಮ್ ಆಲ್ಸೋ ಮಾನಸಿಕ ಪ್ರಭಾವ ಇರುತ್ತೆ ಇದೆಲ್ಲದು. ಸೊ ಅದು ಒಂದು ಹೇಳ್ಬೋದು. ಆಮೇಲೆ ಭಾಳಷ್ಟು ಚೇಂಜಸ್ ಆಗಿದೆ, OTT ಬಂದುಬಿಟ್ಟಿದೆ, ನಿಮಗೆ ಟೆಲಿವಿಷನ್ ಇದು ಆಗಿಬಿಟ್ಟಿದೆ, ನಿಮಗೆ ಬೇರೆ ಬೇರೆ ಫಾರ್ಮ್ಯಾಟ್ಸಲ್ಲಿ ಮೂವೀಸ್ ಬರ್ತಾ ಇದೆ. ಇವಾಗ ವರ್ಟಿಕಲ್ ಫಾರ್ಮ್ಯಾಟಲ್ಲಿ ಫೋನಲ್ಲಿ ಮೂವೀಸ್ ಕೂಡ ಆ್ಯಪ್ಸ್ ಬಂದುಬಿಟ್ಟಿದೆ, ಹಲವಾರು ಆ್ಯಪ್ಸ್ಗಳು ಇದೆ, ಅದರಲ್ಲಿ ಮೂವೀಸ್ ನೋಡ್ತಿದ್ದೀರಾ. ಸೊ ಒನ್ ಈಸ್ ದುಡ್ಡು ಇನ್ಕಮ್ದು, ಇನ್ನೊಂದು ಈ ಥರ ವ್ಯಾರಿಯಸ್ ಪ್ಲ್ಯಾಟ್ಫಾರ್ಮ್ಸ್ ಬಂದುಬಿಟ್ಟಿದೆ. ಸೊ ನಮ್ಮ ಕಾಂಪಿಟೇಷನ್ ಇದೆಲ್ಲ ಆಗ್ಬಿಟ್ಟಿದೆ ಇವಾಗ, ನಾವು ಅನ್ಕೋಬೇಕು. ಇದರಲ್ಲಿನೂ ಕನ್ನಡ ಚಿತ್ರಗಳು ಬರ್ತಿದೆ, ಬಟ್ ನಮಗೆ ಮೇನ್ ಹೆಚ್ಚಾಗಿ ಥಿಯೇಟರ್ಸ್ಗೆ ಬರಬೇಕಂದ್ರೆ ನಾವು ಫೋಕಸ್ ಮಾಡಬೇಕು. ಸೊ ಆಲ್ಸೋ ಐ ಥಿಂಕ್ ನೀಡ್ ಆಫ್ ದ ಡೇಸ್ ನಮಗೆ ಒಳ್ಳೆ ರೈಟರ್ಸ್ ಬೇಕು, ರೈಟರ್ಸ್ನ ನಾವು ಬೆಳೆಸ್ಬೇಕು. ಬಿಕಾಸ್ ಬೇರೆ ಇಂಡಸ್ಟ್ರೀಸ್ನಲ್ಲಿ ರೈಟರ್ಸ್ಗೆ ತುಂಬ ಯುನೋ ಅವ್ರಿಗೆ ಒಂದು ಜಾಗ ಇದೆ, ಅವ್ರಿಗೆ ಒಂದು ಒಳ್ಳೆ ಸ್ಯಾಲರೀಸ್ ಇದೆ, ಅವ್ರಿಗೆ ಒಂದು ಬೆಳೆಸ್ತಾರೆ. ಸೊ ನಮ್ಮಲ್ಲಿ ಐ ಥಿಂಕ್ ಅದು ಒಂದು ಥಿಂಗ್ ದಟ್ ಸ್ವಲ್ಪ ಕಡಿಮೆ ಇದೆ ಅಂದರೆ ಅದು. ಬಿಕಾಸ್ ಇವು ಮಲಯಾಳಂ ಇಂಡಸ್ಟ್ರಿ ನೋಡಿ, ಸ್ಟೋರೀಸು ನಮ್ಮಲ್ಲಿ ಇದೆ, ಬಟ್ ಏನೋ ಹೆಚ್ಚಾಗಿ ಬರಬೇಕು ಕಾಂಟೆಂಟಲ್ಲಿ. ಬಿಕಾಸ್ ಇವತ್ತು ನಾನು ಆಗಲೇ ಹೇಳ್ತಿದ್ದೆ, ರೀಮೇಕ್ಸ್ ಮಾಡೋಕ್ಕಾಗಲ್ಲ, ಓಕೆ, ಬಿಕಾಸ್ ಎಲ್ಲ ಲ್ಯಾಂಗ್ವೇಜಸ್ ಎಲ್ಲ ನೋಡ್ತಿದ್ದಾರೆ. ಸೊ ನಮ್ಮಲ್ಲಿ ನಮ್ಮ ಸ್ವಂತ ಇವಾಗ ನಮ್ಮ ಕಲ್ಚರು, ನಮ್ಮ ಕನ್ನಡ ಕಲ್ಚರ್ ಆಗಲಿ, ಈ ವಿಲೇಜಸ್ದು ಕಲ್ಚರ್ ಆಗಲಿ, ಕನ್ನಡ ಟ್ರೆಡಿಷನ್ ಲೈಕ್ ಕಾಂತಾರ ಅಂಥವೆಲ್ಲ ಬರಬೇಕು. ಆವಾಗ ಅದು ಸ್ಟ್ಯಾಂಡ್ಸ್ ಔಟ್. ಆ ಥರ ಕಾಂಟೆಂಟ್ಗಳು ಚೆನ್ನಾಗಿರುತ್ತೆ. ಸೊ ಖಂಡಿತ ರೈಟರ್ಸ್ನ ನಾವು ಬೆಳೆಸಬೇಕು. ಆಮೇಲೆ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಬೇಕು, ಎಲ್ಲರೂ ಮೀಟಿಂಗ್ಸ್ ಮಾಡಬೇಕು. ನಮ್ಮ ಬೆಂಗಾಲಲ್ಲಿ ಪ್ರತಿ ತಿಂಗಳು ಆರ್ಟಿಸ್ಟ್ ಅಸೋಸಿಯೇಷನ್ಸ್ ಮೀಟಿಂಗ್ಸ್ ಇರುತ್ತೆ. ಸೊ ಎಲ್ಲರೂ ಈವನ್ ಹೀರೋಸ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಎಲ್ಲರೂ ಮೀಟ್ ಆಗಿ ದೇ ಡಿಸ್ಕಸ್, ಎಲ್ಲರೂ ಒಳ್ಳೆ ಊಟ ಮಾಡ್ಕೊಂಡು ದೇ ಡಿಸ್ಕಸ್ ಏನೇನು ಇಶ್ಯೂಸ್ ಇದೆ, ಅದರ ಪರಿಹಾರಗಳೇನು. ಸೊ ಇಲ್ಲಿ ಜಾಸ್ತಿ ಎಲ್ಲರೂ ಒಬ್ರಿಗೆ ಸಿಕ್ಕಲ್ಲ, ಓನ್ಲಿ ರಿಲೀಸ್ ಟೈಮಲ್ಲಿ ನಾವು ಸಿಗ್ತೀವಿ, ಅಥವಾ ಒಂದು ಪ್ರಮೋಷನ್ಸ್ ಟೈಮಲ್ಲಿ ಯಾರೊಬ್ರು ಗೆಸ್ಟ್ ಆಗಿ ಬರ್ತಾರೆ, ಇಲ್ಲಾಂದ್ರೆ ಮೂವೀಸ್ನಲ್ಲಿ ಕೆಲಸ ಮಾಡಿದಾಗ ಜೊತೆಲಿ ಸಿಗ್ತೀವಿ. ಬಟ್ ರೆಗ್ಯುಲರ್ ಆಗಿ ಆರ್ಟಿಸ್ಟ್ ಒಂದು ಆರ್ಟಿಸ್ಟ್ ಇನ್ನೊಬ್ಬರು ಆರ್ಟಿಸ್ಟ್ ಜೊತೆ ಅಷ್ಟೊಂದು ಟಚ್ಚಲ್ಲಿ ಇರಲ್ಲ ಅಂತ ನನ್ನ ಅನಿಸಿಕೆ. ಸೊ ಇದೆಲ್ಲ ಬದಲಾವಣೆ ಆಗಬೇಕು. ದೊಡ್ಡ ಪ್ರೊಡ್ಯೂಸರ್ಸ್ ಆಗಲಿ, ದೊಡ್ಡ ಹೀರೋಸ್ ಆಗಲಿ ಎಲ್ಲ ಒಗ್ಗಟ್ಟಾಗಿ ಒಂದಷ್ಟು ಡಿಸಿಷನ್ಸ್ ತಗೋಬೇಕು. 10 ಮೂವೀಸ್ ಒಟ್ಟಿಗೆ ಬರಬಾರ್ದು ಅಲ್ವಾ. ಆಮೇಲೆ ಕಾಂಟೆಂಟಲ್ಲಿ ಒಂದು ಕ್ವಾಲಿಟಿ ಕಂಟ್ರೋಲ್ ಇರಬೇಕು, ಈ ಕ್ವಾಲಿಟಿ ಇರಬೇಕು, ಇಲ್ಲಾಂದ್ರೆ ಅದು ಸೊ ಇದೆಲ್ಲ ಬರಬೇಕು ಹೆಚ್ಚಾಗಿ. ಐ ಥಿಂಕ್ ಜನ ಬರಬೇಕಂದ್ರೆ ಆಲ್ಸೋ ನನಗೆ ಒಂದು ಐಡಿಯಾ ಆಯಿತು ದಟ್ ಹೆಚ್ಚಾಗಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸು ಸ್ವಲ್ಪ ರಿಬೇಟಲ್ಲಿ ಟಿಕೆಟ್ಸು, ಮಲ್ಟಿಪ್ಲೆಕ್ಸ್ ಟಿಕೆಟ್ಸ್ ಆರ್ ಆಲ್ಸೋ ಎಕ್ಸ್ಪೆನ್ಸಿವ್, ಬರೀ ಕನ್ನಡ ಸ್ಕ್ರೀನ್ಸ್ಗೆ ಆ ಥರ ನಾವು ಬೆಳೆಸ್ಬೋದು ಅಥವಾ ನಾವು ಕ್ರಿಯೇಟ್ ಮಾಡ್ಬೋದು ಕನ್ನಡ ಆಡಿಯನ್ಸ್ಗೆ. ಬಟ್ ಅದು ಹೆಚ್ಚಾಗಿ ಜನ ಬಂದಿಲ್ಲ ಅಂದರೆ ತಿರ್ಗಾ ಥಿಯೇಟರ್ಸ್ಗೆ ಅವರು ಮೇಂಟೈನ್ ಮಾಡಬೇಕಲ್ಲ, ಅದೂ ಆಗಲ್ಲ. ಸೊ ಎಲ್ಲ ರೀತಿ ಒಂದಷ್ಟು ಬದಲಾವಣೆಗಳು ಆಗಬೇಕು. ಆ್ಯಂಡ್ ಇದಕ್ಕೆ ಎಲ್ಲರೂ ಪ್ರಯತ್ನ ಪಡಬೇಕು, ಹಂಗೆ ಬಿಟ್ಟಿದ್ರೆ ಖಂಡಿತ ಸಾಧ್ಯ ಇಲ್ಲ. ಸೊ ಒಳ್ಳೆ ಕಾಂಟೆಂಟ್ ಇದ್ದರೆ ಜನ ಬಂದೇ ಬರ್ತಾರೆ. ಅಟ್ರಾಕ್ಷನ್ ಬೇಕು ಜನಗೆ ಬರೋಕ್ಕೆ. ಅಂದರೆ ಅವಾಗಿನ ಇಂಡಸ್ಟ್ರಿ ಇವಾಗಿನ ಇಂಡಸ್ಟ್ರಿಗೂ ತುಂಬ ವ್ಯತ್ಯಾಸ ಇದೆ. ಬಟ್ ಟೈಮ್ಸ್ ಹ್ಯಾವ್ ಚೇಂಜ್ಡ್ ಅಲ್ವಾ. ಬಿಕಾಸ್ ಲೈಕ್ ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಾಗಬೇಕು ಒಂದು ಮೂವಿ ರಿಲೀಸ್ ಆಗ್ತಿದೆ. ತುಂಬ ಕಡೆ ಪೋಸ್ಟರ್ಸ್ ಅಲೌಡ್ ಇಲ್ಲ, ನಾವು ಸೋಷಿಯಲ್ ಮೀಡಿಯಾಲಿನೇ ನೋಡಬೇಕು, ಅಥವಾ ಮೌತ್ ಪಬ್ಲಿಸಿಟಿ ಆಗಬೇಕು. ಮೌತ್ ಪಬ್ಲಿಸಿಟಿ ಆಗಬೇಕಂದ್ರೆ ತುಂಬ ಜನ ನೋಡಿ ಆಚೆ ಬಂದು ಹೇಳಬೇಕು. ಸೊ ಆ ರೀತಿ. ಸೊ ಲೈವ್ಸ್ ಹ್ಯಾವ್ ಚೇಂಜ್ಡ್ ಅಲ್ಲ, ನಮ್ಮದು ಜೀವನಗಳೂ ಚೇಂಜಸ್ ಆಗ್ತಾ ಇದೆ. ಸೊ ಅದಕ್ಕೆ ಈ ಥರ ಚೇಂಜಸ್ ಬರಬೇಕು. ಇವಾಗ ಇಂಗ್ಲೀಷ್ ಮೂವೀಸು ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ಒಂದು ದೊಡ್ಡ ಮೂವಿ ಬರುತ್ತೆ, ಒಂದು ಅಬ್ಸೆಷನ್ ಅಂತ ಎಲ್ಲರೂ ಹೇಳಿದ್ದಾರೆ ಚೆನ್ನಾಗಿದೆ, ನಾವು ಹೋಗಿದ್ವಿ. ಸೊ ಹಾಗೆ ಆಗಬೇಕು. ಈ ಡಿಟೆಕ್ಟಿವ್ ತೀಕ್ಷ್ಣ ಪ್ರಮೋಷನ್ ಯಾವ ರೀತಿ ಪ್ಲಾನಿಂಗ್ ಇಟ್ಕೊಂಡಿದ್ರು? ಅಂದರೆ ಗ್ರೌಂಡ್ಗೆ ಹೋಗಿ ಮಾಡ್ಬೇಕಂತಿದ್ದೀರಾ, ಥಿಯೇಟರ್ ಅನ್ಕೊಂಡಿದ್ದೀವಿ. ಸೊ ಥಿಯೇಟರ್ ವಿಸಿಟ್ಸ್ ಪ್ಲಾನ್ ಮಾಡೋಣ ಅಂತ, ಕಾಲೇಜಸ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಪ್ಲಾನಿಂಗ್ ಇದೆ, ಎಲ್ಲ ನೋಡೋಣ. ಓಕೆ, ಎಷ್ಟು ಥಿಯೇಟರ್ ಏನು ಪ್ಲಾನಿಂಗ್ ಇದೆ? ಅದು ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ಗೊತ್ತಿದೆ. ಓಕೆ, ಥ್ಯಾಂಕ್ ಯು. ಇದು ಇಷ್ಟೊತ್ತು ನಾನು ಮಾತಾಡೋದು ಪ್ರಿಯಾಂಕ್ ಜೊತೆ. ಅವರು ಮಾತಾಡೋದು ತುಂಬ ಎಲ್ಲ ವಿವರ ತುಂಬ ನೀಟಾಗಿ ಹೇಳಿದ್ರು. ಯಾವುದೇ ಮುಚ್ಚುಮರೆ ಇರೋದನ್ನೇ ಇಂಡಸ್ಟ್ರಿ ಹೇಗಿರಬೇಕಿತ್ತು, ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾ ಎಲ್ಲರೂ ನೋಡಲೇಬೇಕಿದು ಅಂದರೆ ಅವ್ರ ಮಾತಲ್ಲೇ ಗೊತ್ತಾಗುತ್ತೆ. ತುಂಬ ಕ್ಲಿಯರ್ ಆಗಿದ್ದಾರೆ ಅವರು. ಅಂದರೆ ನಾಟಕೀಯವಾಗಿ ಏನೂ ಮಾತಾಡಲೇ ಇಲ್ಲ. ಅದೊಂದು ನನಗೆ ತುಂಬ ಇಷ್ಟ ಆಗಿರೋದು. ಸೊ ಎಲ್ಲರೂ ಕೂಡ ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾ ವಿಶೇಷವಾಗಿ ಇದು ವಿದ್ಯಾರ್ಥಿಗಳು ನೋಡುವಂಥ ಸಿನಿಮಾ ಅಂತ ಹೇಳಿದ್ದಾರೆ. ಎಲ್ಲ ಸ್ಟೂಡೆಂಟ್ಸ್ಗಳು ಹೋಗಿ ಸಿನಿಮಾ ನೋಡಬೇಕು ಅಂತ ನಮ್ಮ ಟಿ ವಿ ಚಾನಲ್ ಕಡೆಯಿಂದ ಕೂಡ ನಾವು
ಏನೋ ಮನವಿ ಮಾಡ್ಕೊಳ್ತೀವಿ. ಮತ್ತೊಮ್ಮೆ ಮತ್ತೊಂದು ವಿಶೇಷ ಸಂದರ್ಶನ ಅಂತ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರೋದು ESTV. ನಾನು ವಿಶ್ವಪ್ರಕಾಶ್ ಟಿ ಮಲ್ಗೋಡ್. ಥ್ಯಾಂಕ್ ಯು. ನಮಸ್ತೆ. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.